ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಮಹಾಲಿಂಗರಂಗರ ಅನುಭವಾಮೃತ ಈ ಗ್ರಂಥವನ್ನು ಆಧರಿಸಿದ ಪ್ರವಚನಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರದು ವೇದಾಂತ ಪ್ರವಚನ ಮಾಲಿಕೆ 2. ಆ ಪ್ರವಚನಗಳ ಲೇಖನ ಮುಂದೆ ಕುಂತು ಬರ್ಕೊಂಡವರು ಅವ್ರ ಮಗ ಶ್ರೀ ಗಣಪತಿ ಭಟ್ಟ ಅಗ್ನಿಹೋತ್ರಿ ಅಂತ. ಅವರು ವೇದಾಂತವನ್ನ ಮಹಾಲಿಂಗರಂಗರು ಸೂತ್ರ ರೂಪದಲ್ಲಿ ವೇದಾಂತವನ್ನ ಕೊಟ್ಟರೆ, ಆದರೆ ಅದನ್ನ ತಾಯಿಯ ರೂಪದಲ್ಲಿ ಸರಳವಾಗಿ ಸಣ್ಣ ಕೂಸುಗಳಿಗೆ ಊಟ ಮಾಡ್ಲಕ್ಕೆ ಬರಲಿಲ್ಲ ಅಂದ್ರೆ ತಾಯಿ ತಾನು ಊಟ ಮಾಡಿ ತನ್ನ ಸ್ತನದಿಂದ ಹಾಲನ್ನ ಕೂಸಿಗೆ ಹೆಂಗೆ ಕುಡಿಸ್ತಾಳ, ಹಂಗ ಇಲ್ಲಿ ತಾಯಿಯ ರೂಪದಲ್ಲಿ ಶಂಕರ ಭಟ್ಟ ಅಗ್ನಿಹೋತ್ರಿಯವರು ಸರಳ ಸರಳ ಭಾಷೆಯಲ್ಲಿ ಪ್ರವಚನವನ್ನ ಮಾಡಿದ್ದಾರೆ. ಅವರು ಹೇಳೋದು ಮಾಡ್ಯಾರ, ಆದ್ರೆ ಅದನ್ನ ಗ್ರಂಥ ರೂಪದಲ್ಲಿ ಸಂಗ್ರಹ ಮಾಡಿದವರು ಅವ್ರ ಮಗ. ಇಂತಹ ಮಕ್ಕಳು ಇದ್ರ ಪುಣ್ಯವಂತರಿಗೆ ಇಂಥ ಮಕ್ಕಳು ಹುಟ್ಟುತ್ತಾರೆ. ತಂದೆನೂ ವೇದಾಂತ ಮಾರ್ಗ, ಮಗನೂ ವೇದಾಂತ ಮಾರ್ಗದಾಗಿದ್ರ ಇಂಥ ಕೆಲಸಗಳು ಆಗ್ತಿರ್ತಾವ. ಅವ್ರ ಮಗ ಮುಂದೆ ಕುಂತು ಅವ್ರ ಪ್ರವಚನ ಮಾಡಿದ್ದನ್ನ ಬರ್ಕೊಂಡು ಈ ಗ್ರಂಥವನ್ನ ಕೊಟ್ಟರ. ನಾವು ಗಣಪತಿ ಭಟ್ಟ ಅಗ್ನಿಹೋತ್ರಿ ಅವರಿಗೂ ನಾವು ಧನ್ಯವಾದ ಹೇಳಬೇಕು. ಅವರೇ ಕೂತು ಬರೆದಿದ್ದಿಲ್ಲ, ಬರೀ ಅವ್ರ ಅಪ್ಪಗಷ್ಟೇ ಮಾತಾಡ್ಲಕ್ಕೆ ಹಚ್ಚಿದ್ರು ಅಂತಂದ್ರ ಅವ್ರ ಕಾಲದೊಳಗ ಇಂಥವು ಯಾವ ರೆಕಾರ್ಡ್ ಮಾಡಂತವು ಏನೂ ಇದ್ದಿದ್ದಿಲ್ಲ. ಹಿಂಗಾಗಿ ಹೇಳಿದವ್ರು ಹೇಳಿ ಹೋಗ್ಬಿಡ್ತಿದ್ರು ಅಷ್ಟೇ. ಒಬ್ಬರು ಮುಂದೆ ಕುಂತು ಬರೆದ್ರೆ ಮಾತ್ರ ರೆಕಾರ್ಡ್ ಆಗ್ತಿತ್ತು. ಈಗೇನು ಎಲೆಕ್ಟ್ರಾನಿಕ್ ಮೀಡಿಯಾ ನಾವೇನು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗಿಬಿಡ್ತದೆ. ಹಿಂಗಾಗಿ ಮಕ್ಕಳ ಅವಶ್ಯಕತೆ ಇದ್ರೊಳಗೆ ಇದ್ದು ಅವ್ರು ಬರ್ಕೋಬೇಕನ್ನೋದು ಏನಿಲ್ಲ. ಯಾರ್ಯಾರು ಸಾಧನೆ ಏನೇನು ಮಾಡ್ತಾರೋ ಅವರು ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಬರ್ತದೆ ಈ ಕಾಲದಲ್ಲಿ. ಇವ್ರು ಏನ್ ಹೇಳಕತ್ತಾರ, ಬಟ್ ಯಾವುದೇ ವೇದಾಂತ ಮಾರ್ಗ ಆಧ್ಯಾತ್ಮ ಸಾಧನೆ ಒಳಗ 5 ಐಟಮ್ ಇರ್ತಾವ. ಅದನ್ನು ಸರಿಯಾಗಿ ತಿಳ್ಕೋಬೇಕು. ಒಂದನೇದ್ದೇನು, ಸಂಸಾರದಿಂದ ನಿವೃತ್ತಿ ವಿಮುಖರಾಗಿ ಪರಮಾರ್ಥಕ್ಕೆ ಸಮ್ಮುಖರಾಗದು. ಅದು ಯಾವಾಗ ಮನುಷ್ಯನಿಗೆ ಇಷ್ಟು ವರ್ಷ ಸಂಸಾರ ಮಾಡಿ ಇಷ್ಟೆಲ್ಲ ಜವಾಬ್ದಾರಿ ಹೊತ್ತು ಮಾಡಿ ಅದೆಲ್ಲ ಏನಾಯ್ತು, ಮಂದಿಗೆ ಮಾಡಿ ಸಾಯೋದು ಸಂಸಾರ. ತನ್ನ ಸ್ವಂತದ ಆತ್ಮೋನ್ನತಿ, ತನ್ನ ಸ್ವಂತದ ಆನಂದ, ತನ್ನ ಸ್ವಂತದ ನೆಮ್ಮದಿ ಅದ್ಯಾವುದೂ ಅರಿವಿರಲಾರ್ದೆ 50 ವರ್ಷ 60 ವರ್ಷ ದುಡಿದು ಆ ಸಂಸಾರಕ್ಕೆ ಸಾವದ ಮೇಲೆ ಎಂಥ ಮನುಷ್ಯನಿಗೆ ಪುಣ್ಯವಂತರಿಗೆ, ಪುಣ್ಯ ಇದ್ದವರಿಗೆ ಒಂದು ನಿರ್ಧಾರ ಬರ್ತದೆ, ನಾನು ಆತ್ಮೋನ್ನತಿ ಸಾಧನೆ ಮಾಡಬೇಕು, ನಾನು ಆಧ್ಯಾತ್ಮ ಮಾರ್ಗಕ್ಕೆ ಹೋಗ್ಬೇಕು. ಇಷ್ಟೆಲ್ಲ ಮಾಡಿ ಬರೀ ಮಂದಿಗೆ ಮಾಡಿ ಆಯ್ತು, ನನ್ನ ಸ್ವಂತ ಸಾಧನೆ ಏನೂ ಮಾಡ್ಕೊಂಡಿಲ್ಲ ಅಂತೇಳಿ ಕೆಲವೊಬ್ರು ಏನ್ ಮಾಡ್ತಾರ, ಅಜ್ಞಾನಿಗಳು ನನ್ನ ಹೆಸರಿಗೆ ಏನು ಆಸ್ತಿನೇ ಮಾಡಿಲ್ಲಲ್ಲ ಅಂತೇಳಿ ಜಗಳ ಮಾಡಿ ಆಸ್ತಿ ಮಾಡ್ಕೋತಾರ. ನನಗೊಂದಿಟ್ಟು ಕೊಟ್ಟೇ ಇಲ್ಲ ಏನು ಅಂತ. ಅದು ಆಸ್ತಿ ಮಾಡಿದ್ರೆ ಏಕ್ ದಿನ ಇರ್ತಾರ ಆ ಆಸ್ತಿ ಸಂಗಟ. ಈ ಕಡೆ ಹೋಲಕ್ಕೆ ತಯಾರಾದವನಿಗೆ ಯಾವ ಆಸ್ತಿ ಮಾಡಿದ್ರೆ ತೊಗೊಂಡೇನ್ ಮಾಡ್ಬೇಕು? ಅದ್ರ ಬದಲಿ ಆತ್ಮಜ್ಞಾನದ ಒಂದು ಸಾಧನೆ ಮಾಡಿದ್ರೆ ಸತ್ತರ ಸಂಘಟನೆ ಬರ್ತದ. ಆತ್ಮೋನ್ನತಿ ಏನದಲ್ಲ, ಆತ್ಮೋನ್ನತಿ ಸಾಧನೆ ಅದು ಎಲ್ಲಿ ಹೋಗಂಗಿಲ್ಲ, ನಮ್ಮ ಜೊತೆಗೆ ಬರ್ತದೆ. ಅಂತ ಸಾಧನೆ ಮಾಡ್ಬೇಕು. ವಯಸ್ಸಾದ್ಮೇಲೆ ಪುಣ್ಯ ಇರಲಿಲ್ಲ ಅಂತಂದ್ರೆ
ಮತ್ತ ರೊಕ್ಕ ರೂಪಾಯಿ ಬಂಗಾರಕ್ಕೆ ಬಡದಾಡ್ತದೆ ಈ ಜೀವ. ಈ ಸತ್ಯ ಮಾರ್ಗಕ್ಕ, ಪರಮಾತ್ಮನ ಮಾರ್ಗಕ್ಕ ಹಚ್ಚಬೇಕಾದ್ರೆ ಪುಣ್ಯವಂತರಿಂದ ಮಾತ್ರ ಸಾಧ್ಯ. ಆ ಪುಣ್ಯವಂತರು ಸತ್ಯ ಮಾರ್ಗ, ಪರಮಾತ್ಮನ ಮಾರ್ಗಕ್ಕೆ ಹೋಗ್ಬೇಕು. ಇದೆಲ್ಲ ಸಂಸಾರ ಮಿಥ್ಯ, ಇದು ನಮ್ಮ ಉಸಿರು ಬಂದಾಯ್ತಂದ್ರೆ ಇದೆಲ್ಲ ಈ ಕಡೆ ನಾವು ಆ ಕಡೆ ಅಂತೇಳಿ ಜ್ಞಾನ ಬಂತು ಅಂತಂದ್ರೆ ಒಂದನೇ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ನಾವು ಸಂಸಾರ ಮಾರ್ಗದಲ್ಲಿ ಜಿಗುಪ್ಸೆ ಹೊಂದಿ ಆಧ್ಯಾತ್ಮ ಮಾರ್ಗದಲ್ಲಿ ಆಸಕ್ತಿ ಹೊಂದಿದ ಮೇಲೆ ಅದು ಒಳಗೆ ಬರ್ಬೇಕದು. ಯಾರೇ ಮನಿ ಹೋಗಿಗೆ ಕರೆದು ಬರ್ರಿಯಪ್ಪ ಸತ್ಸಂಗದ ಬರ್ರಿ ಅಂತಂದ್ರೆ ಅವ್ರಿಗೆ ಪುಣ್ಯ ಇದ್ದವ್ರು ಬರ್ತಾರೆ, ಪುಣ್ಯ ಇರ್ಲಾರ್ದವ್ರು ಎಲ್ಲಿ ಬರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಸ್ಟೆಪ್ ಅಂಥದ್ದೊಂದು ನಿರ್ಣಯ ಮನುಷ್ಯನಿಗೆ ಒಳಗೆ ಬಂದಾಗ ಫಸ್ಟ್ ಸ್ಟೆಪ್ ಏನು? ಆಧ್ಯಾತ್ಮ ಸಾಧನೆ ಮಾಡಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಏನು? ಈಗ ನಾನು ಇಂಗ್ಲಿಷ್ ಕಲಿಬೇಕು ಅಂತ, ನನಗೆ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಕಲಿಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ಏನು? ಬರಂಗಿಲ್ಲಲ್ಲ ನಿಮ್ಗ. ಅದೇ ಯಾರು ಕಲಿಸ್ತಾರ? ಫಸ್ಟ್ ಸ್ಟೆಪ್ ಗುರುವಿನ ಕಡೆ ಹೋಗ್ಬೇಕು. ಇಂಗ್ಲಿಷ್ ಕಲಿಬೇಕಂದ್ರೆ ABCD ಕಲಿಬೇಕಂದ್ರೆ ಅದೇ ABCD ಕಲಿಸೋದು ಯಾರು ಕಲಿಸ್ತಾರ? ಗುರು. ಅದಕ್ಕೆ ಏನ್ ಮಾಡ್ಬೇಕು? ಒಬ್ಬ ಫಸ್ಟ್ ಸ್ಟೆಪ್ ಒಳ್ಳೆ ಒಂದು ನಿರ್ಧಾರದೊಂದಿಗೆ ಅಲ್ಲಿ ಹೋಗ್ಬೇಕು. ಹೋಗಿ ಸಮರ್ಥ ಸದ್ಗುರುವಿಗೆ ಸಮಗ್ರ ಶರಣಾಗತಿ ಆಗ್ಬೇಕು. ಟೋಟಲ್ ಸರೆಂಡರ್. ಸಂಸಾರ ಜವಾಬ್ದಾರಿಗಳು ಏನೇ ಇದ್ರೂ ಸಹಿತ ಅವು ನನಗ ಸೆಕೆಂಡ್ ಥಾಟ್, ಎರಡನೇ ಪ್ರಿಫರೆನ್ಸ್. ನನಗೆ ಫಸ್ಟ್ ಪ್ರಿಫರೆನ್ಸು ನನ್ನ ಆತ್ಮೋನ್ನತಿ. ಸದ್ಗುರುವೇ ನನಗೆ ಜ್ಞಾನ ಕೊಡ್ರಿ ಅಂತೇಳಿ ಇಂಥ ಒಂದು ಸಂಕಲ್ಪದೊಂದಿಗೆ ಹೋಗ್ಬೇಕು. ಸುಮ್ಮನೆ ಗುರುಗಳ ಬಳಿ ಹೋಗಿ ಅದು ಗೊತ್ತದೇನು, ಇದು ಗೊತ್ತದೇನು, ನನಗೊಂದಿಟ್ಟು ಗೊತ್ತದ, ನಿನಗೊಂದಿಟ್ಟು ಗೊತ್ತದ ಅಂತ ಇಂಥವೆಲ್ಲ ಇಲ್ಲ. ಸಮಗ್ರ ಶರಣಾಗತಿ. ಪುಣ್ಯವಂತರಿಗೆ ಬರೋದು ಗುರುಗಳ ಬಳಿ ಹೋಗೋ ಮನಸ್ಸು. ಅದೇ ಹೇಳಿದ್ನಲ್ಲ, ನಾನು ಉದ್ಧಾರ ಆಗಬೇಕು ಅಂತ ಮನಸ್ಸಿನಾಗ ಸಂಕಲ್ಪ ಉಂಟಾಗಿ ಗುರುಗಳ ಬಳಿ ಹೋಗ್ಬೇಕು ಅನ್ನೋದೇ ಪುಣ್ಯವಂತರಿಗೆ ಅದು ಸಾಧ್ಯ. ಪುಣ್ಯವಂತರು ಅಂತಂದ್ರೇನು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡೋದ್ರಿಂದ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಿದ್ಧಿ ಆಗ್ತದೆ. ಯಾವಾಗ ಚಿತ್ತ ನಿರ್ಮಲ ಆಯ್ತು, ನಿಶ್ಚಲ ಆಯ್ತು ಅಂತಂದಾಗ ಅವಾಗ ನಾವು ಆಧ್ಯಾತ್ಮ ಸಾಧನೆಗೆ ತೊಡಗಬೇಕು ಅಂತೇಳಿ ಮನಸ್ಸು ಬಂದು ಗುರುಗಳ ಕಡೆ ಹೋಗಂಗ ಆಗ್ತದೆ. ಗುರುವನ್ನ ಹುಡುಕೋದು ಒಂದೇ ಸಲಕ್ಕೆ ಬರಂಗಿಲ್ರಿ. ಅದು ಮೊದಲು ನಮ್ಮಲ್ಲಿ ಪೂರ್ವ ಸಿದ್ಧತೆಗಳಿರ್ಬೇಕು. ಎಲ್ಲ ಬರೇ ದೇವರಿಗೆ ಅದು ಕೊಡು ಇದು ಕೊಡು ಅಂತ ಬೇಡೀವಿ. ದೇವರಿಗಾಗಿ ಒಂದಿಷ್ಟು ಏನಾರು ಮಾಡ್ಬೇಕಲ್ಲ. ದೇವರಿಗಾಗಿ ದೇವರನ್ನ ಪೂಜಿಸಬೇಕು. ಬರೇ ನಮಗ ಏನ್ ಬೇಕು ಅದು ಬೇಡ್ಕೋತ ಮಕ್ಕಳು ಕೊಡು, ಗಂಡ ಕೊಡು, ಹೆಂಡತಿ ಕೊಡು, ನೌಕರಿ ಕೊಡು, ರೊಕ್ಕ ಕೊಡು, ಆಸ್ತಿ ಕೊಡು ಅಂತೇಳಿ ದೇವರಿಗೆ ಬೇಡಿ ನಮ್ಮ ಸಲುವಾಗಿ ಬೇಡಿ ಹೊರತು ಆತನಿಗಾಗಿ ನಾವೇನ್ ಮಾಡೀವಿ? ಹೀಗಾಗಿ ಪರಮಾತ್ಮನಿಗಾಗಿ ಮತ್ತು ತನ್ನ ಸ್ವಂತಕ್ಕಾಗಿ ಏನು ಮಾಡ್ಕೊಳ್ಳಲ್ಲ. ಬರೇ ತ್ಯಾಗ, ಬರೇ ಊರ್ ಮಂದಿ ದುಡ್ಕೊಂಡು ಸಾಯದೆ ಒಂದು ಕೆಲಸ ಮಾಡ್ತಿರ್ತೀವಿ ನಾವು. ಅದರ ಸಲುವಾಗಿ ಏನ್ ಮಾಡ್ಬೇಕು? ಮೊದಲ ಈ ಒಂದು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಏನನ್ನೂ ಬೇಡಲಾರ್ದಂಗ ದೇವರೇ ನೀನು ಆನಂದ, ನಾನು ಆನಂದ, ಆನಂದವಾಗಿರೋಣ ಅಂತೇಳಿ ಒಂದು ಸಿದ್ಧಿ ಚಾಲು ಮಾಡಿಕೊಂಡಾಗ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಆಗಿ ಮುಂದೆ ಒಳ್ಳೆಯದು ಕೆಟ್ಟದು ಬೇರ್ಪಡಿಸಿ ತಿಳ್ಕೊಳ್ಳುವಂತ ವಿವೇಕ ಉಂಟಾಗಿ ಕೆಟ್ಟದ್ದನ್ನ ತ್ಯಾಗ ಮಾಡಿ ಒಳ್ಳೆಯದನ್ನ ಗ್ರಹಣ ಮಾಡುವಂತ ಶಕ್ತಿ, ವೈರಾಗ ಶಕ್ತಿ ಬಂದು ಶಮ ದಮ ಮನಸ್ಸು ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದು, ಮತ್ತೆ ಸಮಾಧಾನ. ಒಂದು ರೀತಿ ನಾನು ಈ ದಾರಿಗೆ ಬಂದದ್ದಕ್ಕೆ ನನಗೊಂದು ಸಮಾಧಾನ ಅದ, ನನಗೆ ಒಳ್ಳೆ ದಾರಿ ತೋರ್ಸಂತ ಗುರು ಸಿಕ್ಕ ಅಂತೇಳಿ ಸಮಾಧಾನ ಅದ. ಮತ್ತೆ ಆ ಗುರುವಿನ ಮೇಲೆ ಶ್ರದ್ಧೆ, ಹಿಂಗ ಎಲ್ಲ ಡೆವಲಪ್ ಮಾಡ್ಕೋಬೇಕು. ನಾವು ಶ್ರದ್ಧೆ ಬೆಳೆಸ್ಕೋಬೇಕು, ಅಲ್ಲಿ ಸಮಾಧಾನ ಪಡ್ಕೋಬೇಕು, ಮತ್ತೆ ಸಹನೆ ಬೇಕು. ಎಷ್ಟೋ ವರ್ಷಲಿಂದ ಏನೇನೋ ಮಾಡ್ಕೊತ ಬಂದಿರ್ತೀವಿ. ಒಮ್ಮೆದೊಮ್ಮೆಗೆ ಆಧ್ಯಾತ್ಮ ಸಾಧನೆ ಒಳಗೆ ಬಂದ್ಮೇಲೆ ಕೆಲವೊಂದು ನಮ್ಮ ಮನಸ್ಸಿಗೆ ಒಪ್ಪಲಾರ್ದಂತ ವೈರುಧ್ಯಗಳು ಬರ್ತಿರ್ತಾವ.
ಆ ಮಾರ್ಗದಾಗ ಹೋಗಾಗ ಮನಸ್ಸು ಆಗಲ್ಲ ಅಂತಿರ್ತದೆ. ಇಲ್ಲ, ಈ ಮಾರ್ಗಕ್ಕೆ ಬಾ, ಈ ಸಾಧನೆ ಮಾಡು, ಇದು ನಿನಗೆ ಒಳ್ಳೇದಾಗ್ತದ, ಮುಂದೆ ಭವಿಷ್ಯದೊಳಗೆ ಆನಂದ ಅದ, ಹಂಗ ಹಿಂಗ ಹೇಳಿ ಮನಸ್ಸಿಗೆ ತಗೊಂಡ್ಬರ್ಬೇಕದ, ಹಿಡ್ಕೊಂಡು ತರ್ಬೇಕದಕ್ಕೆ. ಸಮಾಧಾನ, ಸಹನೆ ಎಲ್ಲ ಬೇಕು. ಇಷ್ಟಾಗಿ ನಾನು ಇದೇ ಜನ್ಮದಾಗ ಮೋಕ್ಷ ಹೊಂದಬೇಕು ಅನ್ನೋಂಥ ಅಪೇಕ್ಷೆ ಇರಬೇಕು. ಅಪೇಕ್ಷೆ ಇದ್ದು ಗುರುವಿನಲ್ಲಿ ಹೋದ್ರ ಶ್ರವಣ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ. ಇವೆಲ್ಲ ಅದಾವ ನಿಮ್ಮ ಹತ್ರ. ಈಗ ನಾ ಹೇಳಿದ್ದು ಕೇಳತ್ತೀರಿ ಕುಂತು ಅಂತಂದ್ರೆ ಇವೆಲ್ಲ ಅದಾವ. ಇವೆಲ್ಲ ಇದ್ದವ್ರಿಗೆ ಮನಸ್ಸು ಬರ್ತದೆ. ನೀವು ಕೇಳಿಕೆ ಇನ್ನೊಂದಿಷ್ಟು ಈ ಮಾತು ಕೇಳಬೇಕು, ಇದ್ರ ಕಡೆ ಲಕ್ಷ್ಯ ಕೊಡಬೇಕು ಅಂತ ನಿಮ್ಗೆ ಯಾವಾಗ ಬರ್ಲಕತ್ತದ ಅಂತ ಅಂದಾಗ ಇವೆಲ್ಲ ಕಥೆಗಳು ದಾಟಿ ಬಂದಿರ್ತೀರಿ ನೀವು. ನಿಮಗೆ ಗೊತ್ತಾಗಲಾರ್ದಂಗೆ ಬಂದಿರ್ತೀರಿ ನೀವು. ತಾನೇ ಬಂದಿರ್ತೀರಿ. ಬಂದಿರಿ. ಈಗ ಗುರು ಹೇಳಿದ ಮಾತು ಕೇಳಿದ್ರ ನಿಮಗ ಸಂತೋಷ ಆಗ್ಲಕತ್ತದ. ನಾ ಮಾತು ಕೇಳಿದ್ರೆ ಎಲ್ಲಾರ ಬಿಟ್ಟು ಓಡೋಗಂಗ ಆಗ್ತದೇನು? ಸಮಾಧಾನ ಅದ, ಗುರುವಿನ ಮೇಲೆ ಶ್ರದ್ಧೆ ಅದ. ಮೊನ್ನೆ ಗುರು ಪೂರ್ಣಿಮಕ್ಕೆ ಪೂರ್ತಿ ಅಷ್ಟೊಂದು 350-400 ಕಿಲೋಮೀಟರ್ ಜರ್ನಿ ಮಾಡಿ ಬಂದು ದರ್ಶನ ಆಶೀರ್ವಾದ ತಗೊಂಡು ಹೋದ್ರಿ. ಇವೆಲ್ಲ ಮಾಡ್ಲಿಕ್ಕಿತ್ತೀರಿ ಅಂದ್ರೆ ಅದರ ಲಕ್ಷಣ ಒಳಗೆ ಇದ್ದಿದ್ದಿಲ್ಲ ಅಂತಂದ್ರೆ ಹೆಂಗ್ ಬರ್ತಾವ ಇವೆಲ್ಲ? ಭಾವ ಬೆಳೆದದ ಅದ, ಭಾವ ಬೆಳೆದದ ಅದ. ಆಮೇಲೆ ಆನಂದದ ಮಟ್ಟ ಮೊದಲ ಈ ಪಾಠಕ್ಕೆ ಬರೋದಕ್ಕಿಂತ ಮೊದಲು ಆನಂದ ಎಷ್ಟಿತ್ತು, ಈ ಪಾಠಕ್ಕೆ ಬಂದ್ಮೇಲೆ ಆನಂದದ ಮಟ್ಟ ಹೆಚ್ಚಾಗ್ಯದೋ ಕಡಿಮೆ ಆಗ್ಯದೋ ನೋಡ್ಕೋಬೇಕು. ಬಟ್ ಇದು ಫಸ್ಟ್ ಸ್ಟೆಪ್ ಏನದ, ಗುರುವಿನ ಶಿಷ್ಯನಾಗದು. ಇದು 1ನೇ ಸ್ಟೆಪ್. ಎಲ್ಲರ ಹೋಗ್ರಿ ನೀವು, ಒಬ್ಬ ಗುರುವಿಗೆ ಹೋಗಿ ಸರೆಂಡರ್ ಆಗದು. ಅದು ಆದ್ಮೇಲೆ ನೆಕ್ಸ್ಟ್ ಆ ಗುರು ಏನ್ ಕಲಿಸ್ತಾನ ಅಂದ್ರೆ 3 ವಿಷಯ ಕಲಿಸ್ತಾನ. 1ನೇದೇನು, ನಮ್ಮ ಶರೀರ ಏನು ಆದ ಆ ಶರೀರದೊಳಗಿರುವ ಚೈತನ್ಯ, ಜೀವ, ಆತ್ಮ ಏನಂತಿರಲ್ಲ ಅದ್ರ ಬಗ್ಗೆ ಒಂದು ಪಾಠ ಕಲಿಸ್ತಾನ. ಇದು ಪಿಂಡಾಂಡಕ್ಕೆ ಸಂಬಂಧಪಟ್ಟದ್ದು ಜೀವ. ಮತ್ತ ಇನ್ನ ಒಂದೇನದ, ಬ್ರಹ್ಮಾಂಡದೊಳಗೆ ಒಂದು ಚೈತನ್ಯ ಆದ, ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡ್ಲಿಕ್ಕತ್ತದ, ಅದು ಜಗತ್. ಬ್ರಹ್ಮಾಂಡ ಪಿಂಡಾಂಡ ಎರಡು ಇವು ಜಡ ವಸ್ತುಗಳು. ಮತ್ತ ಬ್ರಹ್ಮಾಂಡದೊಳಗ ಈಶ್ವರನ, ಪಿಂಡಾಂಡದೊಳಗ ಜೀವ, ಇವು ಚೈತನ್ಯಗಳು. ಮತ್ತ ಬ್ರಹ್ಮಾಂಡ ಪಿಂಡಾಂಡ ಎರಡು ಕೂಡಿ ಏನಾಗ್ತದೆ ಹೇಳ್ರಿ, ಜಗತ್ತಾಗ್ತದೆ. ಜಗತ್ತಿನ ಭಾಗನೇ ಹೌದಿಲ್ಲ, 84 ಲಕ್ಷ ಜೀವರಾಶಿಗಳು. ಬ್ರಹ್ಮಾಂಡ ಪಿಂಡಾಂಡ ಪಂಚಭೂತಗಳಿಂದ ಆಗಿದ್ದೌದಾ ಇಲ್ಲ? ಹೀಗಾಗಿ 84 ಲಕ್ಷ ಜೀವರಾಶಿಗಳು ಮತ್ತು ಪಂಚಭೂತಗಳು ಇವೆಲ್ಲ ಕೂಡ ಒಂದು ಜಗತ್ತಾಗ್ತದೆ. ಪಂಚಭೂತಗಳಿಂದ ಆಗಿದ್ದೆಲ್ಲ ಪ್ರಪಂಚ. ಮತ್ತ ಆ ಪಿಂಡಾಂಡದ ಒಳಗಿನ ಚೈತನ್ಯ ಏನದಲ್ಲ, ಜೀವ ಆತ್ಮ ಅಂತೀರಿ, ತನ್ನ ಆತ್ಮ ಸ್ವರೂಪವನ್ನು ಮರೆತಾಗ ಜೀವ ಅನಿಸ್ಕೊತದ, ತನ್ನ ಜೀವ ಸ್ವರೂಪವನ್ನು ತ್ಯಾಗ ಮಾಡಿದಾಗ ಆತ್ಮ ಅನಿಸ್ಕೊತದ. ಅದಕ್ಕೆ ಒಂದು ಜೀವ ಅಂತ ಒಂದು ಕಲಿಸ್ತಾನ, ಇನ್ನ ಒಂದು ಜಗತ್ತಂದ್ರೆ ಏನಂತ ಕಲಿಸ್ತಾನ. ಮತ್ತೇನ್ ಕಲಿಸ್ತಾನ ಗುರು? ಈಶ್ವರ, ಇದನ್ನೆಲ್ಲ ನಿಯಂತ್ರಣ ಮಾಡುವಂತ ಪರಮಾತ್ಮ ಒಬ್ಬವನ ಈಶ್ವರ ಅಂತ ಹೇಳ. ಹೀಗಾಗಿ ಜೀವ, ಜಗತ್, ಈಶ್ವರ ಈ 3 ಕಲಿಸ್ತಾನ. ಅಥವಾ 3 ಬದಲಿ 4 ಅನ್ಬೋದು ನೀವು. ಜೀವ, ಈಶ್ವರ, ಬ್ರಹ್ಮಾಂಡ, ಪಿಂಡಾಂಡ. ಆ ಬ್ರಹ್ಮಾಂಡ ಪಿಂಡಾಂಡ ಅಂದ್ರೆ ಜಗತ್. ಇಷ್ಟು ತಿಳ್ಕೊರಿ. 3 ಐಟಮ್ ಆ ಕಡೆ 3 ಮಾಡ್ಕೊರಿ, 4 ಮಾಡ್ಕೊರಿ, ಏನ್ ಮಾಡಿದ್ರು ಇಷ್ಟೇ ಇರೋದಿಲ್ಲ. ಅದಕ್ಕೆ ಈ ಕಡೆ ಒಂದು ಗುರು ಶಿಷ್ಯ ಆಗೋದು 1ನೇ ಸ್ಟೆಪ್ಪು. ಜೀವ, ಜಗತ್ತ, ಈಶ್ವರರ ಬಗ್ಗೆ ಈ 3 ಐಟಮ್ಗಳು ತಿಳ್ಕೊಳ್ಳೋದು 2ನೇ ಸ್ಟೆಪ್ಪು. ಇವು ತಿಳ್ಕೊಂಡು ಏನು ಉಪಯೋಗ ಅದಪ್ಪ ಅಂತಂದ್ರೆ, ಇವು ತಿಳ್ಕೊಳ್ಳಿಲ್ಲ ಅಂತಂದ್ರೆ, ಗುರುವಿನ ಉಪದೇಶ ಕೇಳಲಿಲ್ಲ ಅಂತಂದ್ರೆ ಬಂಧನಕ್ಕೊಳಗಾಗ್ತೀವಿ, ಪುನರ್ಜನ್ಮಕ್ಕೆ ಕಾರಣ ಆಗ್ತೀವಿ, ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಬರ್ತಿರ್ತೀವಿ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತೇಳಿ ಶಂಕರಾಚಾರ್ಯರು ಹೇಳಾರ. ಎಷ್ಟು ಸಾರಿ ಹುಟ್ಟಿ ಬರ್ತೀವಿ, ಎಷ್ಟು ಸಾರಿ ತಾಯಿ ಹೊಟ್ಟೆಗೆ
ಗರ್ಭವಾಸ ಶಿಕ್ಷೆ ಅನುಭವಿಸ್ತೀವಿ. ಅದಕ್ಕೆ ಭಜ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ. ಪರಮಾತ್ಮನ ಧ್ಯಾನ ಮಾಡಪ್ಪ, ಪುನರ್ಜನ್ಮಕ್ಕೆ ಕಾರಣ ಮಾಡ್ಕೊಂಡು ಹೋಗಬೇಡ ಅಂತೇಳಿ ಶಂಕರಾಚಾರ್ಯರು ಹೇಳಿದ್ರು. ಅದಕ್ಕೇನದ, ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಮೋಕ್ಷ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಂಧ ಮೋಕ್ಷ. 5 ಐಟಮ್ಗಳು ಗೊತ್ತೋದವ. 1 ಗುರು, ಆಮೇಲೆ 2 ಜೀವ, 3 ಜಗತ್, 4ನೇದ್ದು ಈಶ್ವರ, 5ನೇದ್ದು ಬಂಧ ಮೋಕ್ಷ. ಬಂಧ ತಿಳಿಲಿಲ್ಲ ಅಂದ್ರೆ ಅಜ್ಞಾನಿ ಆಗಿದ್ರೆ ಬಂಧ, ಜ್ಞಾನಿ ಆದ್ರೆ ಮೋಕ್ಷ. 5 ಐಟಮ್ ಗೊತ್ತಾದ್ರೆ ಈ ಗುರುವಿನ ಬಳಿ ಬಂದಿರಿ, ಗುರು ಶಿಷ್ಯಂದೇ ಕಥೆ ಎಲ್ಲಿ ತಾನೇ ಹೇಳ್ಬೇಕು. ಈಗ ಅವ್ರು ಏನ್ ಹೇಳಕತ್ತಾರ, ಜೀವ ಎಂದರೇನು ಅಂತ ಹೇಳಕತ್ತಾರ. ಈ ಜೀವ ಅಂದ್ರೆ ಏನು ಅಂತಂದ್ರ, ಜೀವ ಅನ್ನೋದು ಒಂದು ದೊಡ್ಡ ನಾಟಕಕಾರ, ಭಾರಿ ಪಾತ್ರ ವಹಿಸ್ತಿರ್ತಾನ. ಹೋದ ವಾರ 2-3 ವಾರಗಳಿಂದ ಹೇಳ್ತಾ ಇದ್ದೀವಿ, ಬಾಲ್ಯದಲ್ಲಿ ಮಕ್ಕಳ ಪಾತ್ರ ವಹಿಸ್ತಾನ, ಯೌವನದಲ್ಲಿ ಯುವಕರ ಪಾತ್ರ ವಹಿಸ್ತಾನ, ಮುಪ್ಪಿನಲ್ಲಿ ಮುದುಕರ ಪಾತ್ರ ವಹಿಸ್ತಾನ ಜೀವ. ಆಮೇಲೆ ರೊಕ್ಕ ಇಲ್ಲ ಅಂತೇಳಿ ಬಡವರ ಪಾತ್ರ ವಹಿಸ್ತಾನ, ರೊಕ್ಕ ಹೆಚ್ಚಾವತ್ತು ಶ್ರೀಮಂತರ ಪಾತ್ರ ವಹಿಸ್ತಾನ, ರೋಗ ಬಂದಾಗ ಅನಾರೋಗ್ಯದ ಪಾತ್ರ ವಹಿಸ್ತಾನ, ಆರಾಮಿದ್ದಾಗ ಆರೋಗ್ಯವಂತ ಪಾತ್ರ ವಹಿಸ್ತಾನ. ಅವ ಮಾಡೋದು ಏನು ಅದ್ಭುತ ಲೀಲೆಗಳು. ಅದು ಹೆಂಗಪ್ಪ ಅಂತಂದ್ರ, ಈ ನಾಟಕದೊಳಗೆ ಒಂದು ಪರದೆ ಇಳಿಸನು, ಮತ್ತೊಂದು ಪರದೆ, ಒಂದು ಪರದೆ ಇಳಿಸನು, ಇನ್ನೊಂದು ಪರದೆ. ಕಡೆಗೆ ಏನಾಗ್ತದ, ಆ ಪರದೆ ಲಾಸ್ಟಿಗೆ ಒಂದು ದಿ ಎಂಡ್ ಅಂತ ಬರ್ತದೆ. ದಿ ಎಂಡ್ ಅಂತ ಹೇಳಿ ಸಿನಿಮಾ ಮುಗಿನ ಬರ್ತದೆ, ಲಾಸ್ಟಿಗೆ ದಿ ಎಂಡ್ ಅಂತ. ಹಂಗೊಂದು ಲಾಸ್ಟ್ ಒಂದು ಪರದೆ ಬರ್ತದೆ. ಆ ಪರದೆಯ ಅಂಕ ಬರೋ ತನಕ ಅವನು ಹಂಗೆ ಪರದೆಗಳು ಚೇಂಜ್ ಆಗ್ಕೊತ ಇರ್ತಾವ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ನಿನ್ನೆ, ಇವತ್ತ, ನಾಳೆ, ಇವನು ಎಲ್ಲ ಪಾತ್ರಗಳು ಹಂಗೆ ನಡೆದೇ ಇರ್ತಾವ, ಒಂದಿಲ್ಲ ಇನ್ನೂ ಒಂದು. ಈ ರೀತಿ ಮಾಡ್ತಾ ಮಾಡ್ತಾ ಮುಂದೇನ್ ಮಾಡ್ತಾನೆ, ಈ ನಾಟಕದೊಳಗಿನ ಪಾತ್ರಧಾರಿಗೂ ಈ ಜೀವನಿಗೂ ಅವನೇನು ವಹಿಸ್ಲಕತ್ತಾನ ಪಾತ್ರ, ಇವನೇನು ವಹಿಸ್ಲಕತ್ತಾನ ಪಾತ್ರ, ಏನು ವ್ಯತ್ಯಾಸ ಇಲ್ಲ. ಅವನು ಪಾತ್ರ ವಹಿಸ್ಲಕತ್ತಾನ, ಇವನು ಪಾತ್ರ ವಹಿಸ್ಲಕತ್ತಾನ. ತಾನು ಬೇರೆನೇ ಅದನ, ತಾನು ಬೇರೆ ಇದ್ದು ಇವೆಲ್ಲ ಪಾತ್ರ ವಹಿಸ್ಲಕತ್ತಾನ. ಸಂಬಂಧಗಳ ಪಾತ್ರ, ಸಂಪತ್ತುಗಳ ಪಾತ್ರ, ಅಧಿಕಾರದ ಪಾತ್ರ ಎಲ್ಲ ವಹಿಸ್ಲಕತ್ತಾನ. ಆದ್ರ ನಾಟಕ ಪಾತ್ರದವನಿಗೆ ಮತ್ತ ಈ ಜೀವನಿಗಿರುವ ಒಂದು ವ್ಯತ್ಯಾಸ ಹೇಳ್ಯಾರ ಅವರು. ನೆನಪದ, ಜವಾಬ್ದಾರಿ ವಹಿಸ್ಲಕತ್ತದ್ದು ಅವನಿಗೆ ಪಾತ್ರ ವಹಿಸಿದ್ರೆ ಅವನ ಹೊಟ್ಟೆ ತುಂಬುತ್ತದ. ಈಗ ನಾಟಕಕಾರ ಇದೆಲ್ಲ ಮಿಥ್ಯ ಅದ, ಆಕಿ ಸಂಗಟ 3 ತಾಸ ಸ್ಟೇಜಿನ ಮೇಲೆ ಕುಣಿದ್ರೆ ಆಕಿ ಏನ್ ಬರ್ತಾಳೆ ನಮ್ಮ ಸಂಗಟ? ಅವ ಏನ್ ನಮ್ಮ ಸಂಗಟ ಬರ್ತಾನ? ನಮ್ಮ ಮಕ್ಕಳು ಅಂತೇಳಿ ನಾಟಕ ಪಾತ್ರ ಮಾಡ್ತೀವಿ, ಅವು ಮಕ್ಕಳೇನ್ ಖರೆ ಇರ್ತಾವೇನು, ಅವೇನ್ ನಮ್ಮ ಮಕ್ಕಳಾಗ್ತಾವೇನು ಅಂತೇಳಿ ಅವ ಪಾತ್ರ ವಹಿಸೋದು ಮಿಥ್ಯ ಅಂತೇಳಿ ಅಂದು ಅವ ಪಾತ್ರ ವಹಿಸ್ಲಿಲ್ಲ ಅಂದ್ರೆ ಅವನಿಗೆ ಹೊಟ್ಟಿಗೆ ಅನ್ನ ಸಿಗ್ತದ? ನಾಟಕ ಪಾತ್ರ ವಹಿಸೋದೇ ಅವನು ಕಾಯಕ. ಇದು ಮಿಥ್ಯ ಅಂತೇಳಿ ಬಿಟ್ಟನು ಅಂತಂದ್ರೆ ಅವನಿಗೆ ಊಟ ಹೆಂಗ್ ಸಿಗುತ್ತೆ? ಅದೇ ರೀತಿ ಜೀವನಿಗೆ ಸಹಿತ ಇಲ್ಲಿ ಆಯುಷ್ಯ ಇಡೀ ಪಾತ್ರ ವಹಿಸಿದ್ರೆ ಅವನಿಗೆ ಊಟ, ಆ ಪಾತ್ರ ವಹಿಸಲಿಲ್ಲ ಅಂದ್ರೆ ಇವನಿಗೂ ಊಟ ಇಲ್ಲ. ಎಲ್ಲ ಸೇಮ್, ಅಲ್ಲಿ ಏನದ ಇಲ್ಲಿನೂ ಅದೇ ಅದ. ಆದ್ರೆ ಆ ನಾಟಕ ಪಾತ್ರಧಾರಿಗೂ ಈ ಜೀವನಿಗೂ ಒಂದು ವ್ಯತ್ಯಾಸ ಹೇಳ್ಯಾರ, ಮೂಲ ವ್ಯತ್ಯಾಸ. ಅದನ್ನು ಕ್ಯಾಚ್ ಮಾಡ್ಬೇಕಾಗ್ಯದ ನಾವೀಗ. ಏನ್ ವ್ಯತ್ಯಾಸ ಅದ ಗೊತ್ತದ, ಹೇಳಕ್ ಬರಲ್ಲ. ನಾ ಹೇಳಿದ ಕೂಡ್ಲೇನೆ ಹೌದೌದ್ರಿ. ಏನದರಿ? ಮಾಡಂಗಿಲ್ಲ. ನಾಟಕ ಪಾತ್ರಧಾರಿಗೆ ಪಕ್ಕಾ ಗೊತ್ತದ
ನಾಟಕದ ಪಾತ್ರಧಾರಿಗೆ ಪಕ್ಕ ಗೊತ್ತದ ಏನಂತಂದ್ರ ಇಲ್ಲಿ ನಾವು ವಹಿಸ್ತಾ ಇರೋ ಪಾತ್ರ ಎಲ್ಲ ಮಿಥ್ಯ, ಇದು ನಾಟಕನೇ ಮಿಥ್ಯ ಅನ್ನಂತ ಅವನಿಗೆ ಗೊತ್ತದ. ಆದ್ರೆ ಈ ಜೀವ ಏನದನ ಅಜ್ಞಾನಿ ಅದನಿವ. ಇವನಿಗೆ ಏನಾಗ್ಯದ, ತಾನು ಕಟ್ಕೊಂಡ್ ಹೆಂಡತಿಗೆ ಅವ ಪಾತ್ರ ಅನ್ನೋದು ಬಿಟ್ಟು ಸತ್ಯ ಅನ್ಲಕತ್ತನ, ಖರೆ ಹೆಂಡತಿ ಅಂತನೋ. ಹುಟ್ಟಿದ ಮಕ್ಕಳು ಸತ್ಯ, ಅವನ ಹೊಲ ಮನಿ ಸತ್ಯ, ಇವೆಲ್ಲ ನನ್ನವೇ ಅಂತನೋ. ಆ ದೇಹ ನನ್ನದು ಅಂತನು. ನಾಟಕದ ಪಾತ್ರಧಾರಿ ಬೇರೆ ಬೇರೆ ಡ್ರೆಸ್ಗಳು ಹಾಕೊಂಡು, ಶರೀರದ ಮೇಲೆ ವೇಷಭೂಷಣಗಳು ಹಾಕೊಂಡು ಬೇರೆ ಬೇರೆ ರೀತಿ ವರ್ತನೆ ಮಾಡಿದ್ರೆ, ಇವ ಜೀವ ಏನದನ ಶರೀರವನ್ನೇ ಚೇಂಜ್ ಮಾಡ್ತಾನ. ಬಾಲಕ, ಯುವಕ, ಮುದುಕ, ಬಡವ, ಶ್ರೀಮಂತ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಕಾಕ, ಮಾಮ, ಅತ್ತಿ, ಸೊಸಿ ಎಲ್ಲ ಚೇಂಜಸ್ ಮಾಡಿ ಏನ್ ಮಾಡ್ತಾನ, ಅವ ಪಾತ್ರಧಾರಿಗೆ ಅವೆಲ್ಲ ಸುಳ್ಳು, ನಾವು ವಹಿಸ್ತಾ ಇರೋ ಪಾತ್ರ ಎಲ್ಲ ಸುಳ್ಳು ಅಂತ ತಿಳ್ಕೊಂಡು ಅವನು ಅನುಭವಿಸ್ತಿರ್ತಾನ. ಇಲ್ಲಿ ಇವ ಖರೆ ಅಂತ ತಿಳ್ಕೊಂಡಿರ್ತಾನ. ಇಷ್ಟೇ ಒಂದು. ಈ ಖರೆ ಅಂತ ತಿಳ್ಕೊಂಡಂತ ಅಜ್ಞಾನವನ್ನು ಬಿಡಿಸೋದಕ್ಕೆ ಗುರು ಬೇಕು. ಇದು ಯಾವುದು ಖರೆ ಅಲ್ಲಪ್ಪ, ಇದು ನಾಟಕ, ಜಗವೇ ಒಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ, ಇದನ್ನು ಖರೆ ಅಂತ ತಿಳ್ಕೋಬೇಡ. ಅವನಿಗೆ ನಾಟಕದಲ್ಲಿ ಸತ್ಯತ್ವ ಬುದ್ಧಿ, ಸಂಸಾರದಲ್ಲಿನ ಸತ್ಯತ್ವ ಬುದ್ಧಿ, ಈ ಶರೀರನೇ ಸತ್ಯ ಅಂತೇಳಿ, ಶರೀರನೇ ತಾನು ಅಂತೇಳಿ ಅಹಂಭಾವ ಏನದಲ್ಲ, ದೇಹೋಹಂಭಾವ, ಇವೆಲ್ಲ ಬಿಡಿಸೋದಕ್ಕೆ ಗುರು ಬೇಕಾಗ್ತಾನೆ. ಅದಕ್ಕೆ ನಾಟಕದ ಪಾತ್ರ ಮಾಡೋನೇ ಒಳ್ಳೆಯವನು ಅಂತ ಇದ್ದುದರಲ್ಲೇ ನಾಟಕ ಪಾತ್ರವನೇ ಒಳ್ಳೆಯವನು. ಯಾಕಂದರೆ ಅವನಿಗೆ ನಾಟಕದೊಳಗಿನ ದುಃಖ ಆಗುವುದಿಲ್ಲ. ನಾಟಕದೊಳಗೆ ಯಾರ್ಯಾರ ಸತ್ರ ಅಂತಂದ್ರೆ ಅವ ಖರೆ ಹೇಳ್ತಾನೇನವ, ನಾಟಕ ಪಾತ್ರ ವಹಿಸವ. ಇಲ್ಲಿ ಜೀವ ಏನ್ ಮಾಡ್ತಾನ, ಸಂಸಾರದಾಗ ಒಂದ್ ಯಾವ್ದಾರ ದೀಪ ಆರಿತ್ತು ಅಂತಂದ್ರ ಇವ ಜಗ್ಗಿ ಖರೆ ದುಃಖ ಪಡ್ತಾನ. ಅದಕ್ಕೆ ಏನ್ ಹೇಳ್ತಾನ, ನಾಟಕದೊಳಗಿನ ಆ ಪಾತ್ರಧಾರಿಯೇ ಇದ್ದುದರಲ್ಲಿ ಒಳ್ಳೆಯವನು. ಯಾಕಂದರೆ ಆ ನಾಟಕದೊಳಗಿನ ದುಃಖ ಅವನಿಗೆ ಆಗುವುದಿಲ್ಲ. ಆದರೆ ಈ ಜೀವನೆಂಬ ನಟ ಇದ್ದಾನಲ್ಲ, ಜೀವಭಾವದ ಸೋಗು ಹಾಕಿದ್ದಾನಲ್ಲ, ಅವನು ತಾನು ನಿಜವಾಗಿ ದುಃಖಿಸ್ತಾನೋ, ಪ್ರಾಮಾಣಿಕವಾಗಿ ದುಃಖಿಸ್ತಾನ. ಹೆಂಗದು? ಖರೆ 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 ಅಳತಾನೆ ಅವನು. ನಾಟಕದವನು ಅಳತಾನ, ನಾಟಕದಾಗ ಅವ ದುಃಖ ಇಲ್ಲದೆ ಅಳತಾನ. ಇವ ಏನ್ ಮಾಡ್ತಾನ, ದುಃಖ ಸಮೇತವಾಗಿ ಅಳತಾನ. ಯಾಕಂದ್ರೆ ಇವ ಸತ್ಯ ಅಂತ ತಿಳ್ಕೊಂಡ. ಈ ಪ್ರಪಂಚದ ನಾಟಕ ಸತ್ಯವಾದದ್ದು ಎಂದು ತಿಳಿದುಕೊಂಡಿರುತ್ತಾನೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರ. ಯಾರ್ದು? ಸತ್ಯ ಹರಿಶ್ಚಂದ್ರನ ಹೆಂಡತಿ ತಾರಾಮತಿ ಲೋಹಿತ ಅಶ್ವನ್ನ ಹಣ ತಗೊಂಡು ಸುಡುಗಾಡದಾಗ ಸುಡ್ಲಕ್ ಬಂದ್ರೆ ಅವ ಟ್ಯಾಕ್ಸ್ ಕೊಡು ಅಂತಾನ. ಟ್ಯಾಕ್ಸ್ ಕಟ್ಲಕ್ ನಮ್ಮಲ್ಲಿ ರಾಕ್ ಇಲ್ಲ ಅಂದ್ರೆ ಅವನ ಮೇಲೆ ಬಿದ್ದು ಬಿದ್ದು ಅಳ್ತಾನ ಅವ ನಾಟಕ ಪಾತ್ರಧಾರಿ. ಏ ಲೋಹಿತಾಶ್ವ, ನೀನು ಒಬ್ಬ ರಾಜನ ಮಗನಾಗಿ, ಮಹಾರಾಜ ರಾಜಕುಮಾರನಾಗಿ ನೀನು ಸತ್ತರ ನಿನ್ನ ಹೆಣಕ್ಕೆ ಸುಡ್ಲಕ್ಕ ಟ್ಯಾಕ್ಸ್ ಕಟ್ಲಕ್ಕ ದಿಕ್ಕಿಲ್ದಂಗ ಆಗ್ಯದಲ್ಲೋ ಅಂತೇಳ ಕೂಸಿನ ಮೇಲೆ ಬಿದ್ದ ನಾವು ಅಳತ್ತಿರ್ತಾನ. ಸೀರೆ ಉಟ್ಕೊಂಡು ಗಂಡಸರ ಪಾತ್ರ, ಗಂಡಸ ಹೋಗಿ ಹೆಂಗಸರ ಪಾತ್ರ ಮಾಡ್ಯಾನ ಮಾಡಿ ಅಳ್ಳಕತ್ತಾನ. ಅವ ಬಿದ್ದು ಆ ಕೂಸಿನ ಮೇಲೆ ಅಳ್ಳಕತ್ತಿದ್ದು ನೋಡಿ ಮುಂದೆ ಕೂತವ್ರೆಲ್ಲ ಅಳ್ಳಕತ್ತಾರ. ಅದು ಪಾತ್ರ ನೋಡಿದವರೆಲ್ಲರೂ ಅಳ್ಳಕತ್ತಾರ. ಭಯಂಕರ ಪರಿಣಾಮ ಆಗ್ಯದವ್ರಿಗೆ ಆ ಪಾತ್ರ ನೋಡಿ. ಈಗ ಆ ಸ್ಟೇಜಿನ ಮೇಲೆ ಆ ತಾರಾಮತಿ ಏನ್ ಚಂದ್ರಮತಿ ಏನಂತಾರಲ್ಲ, ಅಕ್ಕಿ ಅಳ್ಳಕತ್ತದ್ದು ಖರೇನೋ, ಏನ್ ಮುಂದೆ ಕೂತವ್ರು ಅಳ್ಳಕತ್ತಿದ್ದು ಖರೇನೋ? ಯಾರು ನಿಜವಾದ ದುಃಖಿಗಳು? ಮುಂದೆ ಕೂತವ್ರು ನಿಜವಾದ ದುಃಖಿಗಳು. ಇದು ನಾಟಕ ಅಂತೆ ಮರ್ತು ಬಿಟ್ಟಾರವ್ರು, ಅದು ಖರೆ ಅಂತ ತಿಳ್ಕೊಂಡು ಅಳ್ಳಕತ್ತಾರ. ನಾಟಕ ಅನ್ನೋದೇ ಮರ್ತಾರೋ. ಈಗ ನೀನ್ ಧಾರಾವಾಹಿ ನೋಡ್ಲಿಕ್ಕಿರ್ತೀರಲ್ಲ, ಟಿವಿ ಅದು ನೋಡ್ತಿರ್ತೀರಲ್ಲ, ಮತ್ತದು ಅದ್ರ ಸಂಗಟ ಅಳೋದು ನಗದು ಮಾಡ್ತಿರ್ತೀರ ಇಲ್ಲ? ಟಿವಿ ಮುಂದೆ ಕೂತ್ ಅಳೋದು ನಗದು ಮಾಡ್ತಿರ್ತೀರ ಇಲ್ಲ? ಸೀನ್ಗಳು ನೋಡಿ ಸಿಟ್ಟಿಗೆ ಬರೋದು, ಸಂತೋಷ ಬರೋದು, ಎಲ್ಲ ನವರಸಗಳು ಆತಿರ್ತಾವೆಲ್ಲ ನಿಮ್ಮೊಳಗೆ. ಆ ನವರಸಗಳು ಯಾಕೆ ಉತ್ಪನ್ನ ಆಗ್ತಾವ? ಅದು ಸುಳ್ಳು ಇದ್ದದ್ದು ಖರೆ ಅಂತ ತಿಳ್ಕೊಂಡದಕ್ಕೆ ಆಗ್ತಾವ. ಆ ಟಿವಿಯನ್ನು ದೃಶ್ಯಗಳು
ಸುಳ್ಳು ದೃಶ್ಯಗಳೇ ನಿಮ್ಗೆ ಕರೆ ಅಂತ ತಿಳ್ಕೊಂಡದಕ್ಕೆ ಆತವ. ಅದು ಸ್ಕ್ರೀನ್ ಮರ್ತದಕ್ಕೆ ಆತವ. ಸ್ಕ್ರೀನ್ ಅಂತೇಳಿ ನೆನಪಿತ್ತು ಅಂತಂದ್ರೆ ಯಾಕೆ ಆತವ? ಇದು ಸ್ಕ್ರೀನ್ ಮೇಲೆ ಗೊಂಬೆಗಳು ಅಂತ ಹೇಳಕ್ಕೆ ಟಿವಿ ನೋಡ್ಕೊತಿರ್ರಿ, ಯಾವ ನರವರಸಗಳು ಉತ್ಪನ್ನ ಆಗಲ್ಲ, ಏನು ಉತ್ಪನ್ನ ಆಗಂಗಿಲ್ಲ, ಏನು ಬಜಾನೇ ಬರಂಗಿಲ್ಲ ನಿಮ್ಗೆ ಟಿವಿ ನೋಡಕ್ಕೆ. ಅಂತ ನವರಸಗಳು ಉತ್ಪನ್ನ ಆದ್ರೆ ಭಾರಿ ಖುಷಿ. ನವರಸ ಉತ್ಪನ್ನ ಆದ್ರೆ ಏನಾಗ್ತದ? ಸಿನಿಮಾದಾಗ ಕುಂತು 3 ತಾಸು ನವರಸಗಳು ಉತ್ಪನ್ನ ಮಾಡ್ಕೊಂಡು ಬಂದಿರ್ತಾರಲ್ಲ, ಅದು ಹೊರಗೆ ಬಂದಾಗ ಏನಾಗ್ತದ ಅವ್ರಿಗೆ? ಅವ್ರ ಮುಖ ನೋಡ್ಬೇಕು. ಸಿನಿಮಾ ನೋಡಿ ಬಂದವ್ರ ಮುಖ ಸತ್ ಕಣಕ್ ಹೋಗಿ ಬಂದವ್ರಂಗೆ ಆಗಿರ್ತು. ಶಕ್ತಿ ಮನಸ್ಸು ಎಲ್ಲ ಏನಾಗ್ತಿರ್ತದೆ? ವ್ಯರ್ಥ ಆಗಿ ಹೋಗ್ತಿರ್ತದೆ ನವರಸಗಳ ಒಂದು ತಾಕಲಾಟದೊಳಗೆ. ಹಂಗ ಇಲ್ಲಿ ಏನದ, ಇವ ಖರೆ ತನಗೇ ಆಗ್ಯದ ಇದು ಅಂತೇಳಿ ಅವತ್ತು ಕರೆದು ಮಾಡ್ತಿರ್ತಾನ. ಈ ಪ್ರಪಂಚದ ನಾಟಕ ಸತ್ಯವಾದದ್ದು ಎಂದು ತಿಳಿದುಕೊಂಡಿದ್ದಾನೆ ಈ ಜೀವ. ಆದರೆ ನಾಟಕದ ನಟ ಆ ನಾಟಕದ ಸುಖ ದುಃಖಾದಿಗಳು ಸುಳ್ಳು, ತನಗೆ ಅಂಟಿಲ್ಲ ಎಂದು ತಿಳಿದಿರುತ್ತಾನೆ. ಏನೇ ಆಗಲಿ ಈ ಜೀವನೇ ನಾನು ಎಂದು ನಮಗೆ ಅನ್ನಿಸುತ್ತದೆ ಅಲ್ಲ. ಅದು ಯಾರು ಕಲ್ಸ್ಯಾರ ನಿಮಗ? ಇದು ಜೀವ ನಾನೇ ಅಂತ ತಿಳಿದು, ಇದು ಕರೆ ನಾನೇ ಅಂತ ತಿಳ್ಕೊಂಡು ಈ ಸುಳ್ಳು ನಾಟಕನೇ ಸತ್ಯ ಅಂತೇಳಿ ಇದು ಯಾರು ಕಲ್ಸ್ಯಾರ ನಿಮಗ? ಯಾರು ಕಲಿಸ್ಬೇಕಾಗಿಲ್ಲ. ಪ್ರಾಕೃತಿಕವಾಗಿ ಬಂದದಿದು. ಅಜ್ಞಾನ ಅನಾದಿ ಅದ. ಇದು ಅಜ್ಞಾನಕ್ಕೆ ಆದಿ ಅದ ಅಂದ್ರೆ ಎಲ್ಲರೇ ಅನಾದಿ ಅದ. ಅದು ನಾವು ಎಷ್ಟು ಅನಾದಿ ಅದೀವಿ, ಅಜ್ಞಾನನೂ ಅನಾದಿ ಅದ. ಅನಾದಿ ಅದ, ಆದ್ರೆ ಅದು ಅನಂತ ಇಲ್ಲ. ಯಾವಾಗ ಬ್ರಹ್ಮಜ್ಞಾನ ಬಂತು ಅವಾಗ ಏನಾಯ್ತದು? ಶಾಂತ ಆಗ್ತದ ಅಜ್ಞಾನ. ಇವೆಲ್ಲ ತಿಳ್ಕೊಂಡ್ಮೇಲೆ ಹೌದಲ್ಲ, ನಾನು ಎಂತ ಅಜ್ಞಾನಿ ಅದೀನಿ, ಸುಮ್ಮನೆ ದುಃಖ ಪಟ್ಟೆ, ಸುಮ್ಮನೆ ಸುಖ ಪಟ್ಟೆ, ಯಾವ ಅರ್ಥ ಇಲ್ಲ ನನ್ನ ಜೀವನದಾಗ ಅಂತ ತಿಳ್ಕೊಂಡು ಅನಂತ. ಇದು ಯಾರು ಕಲಿಸಿಲ್ಲ. ಯಾರಿಗಾರ ಮನೆಗೆ ಏನಾರ ಆಯ್ತಂದ್ರೆ ಕೂತಳು ಅಂತ ಹೇಳಕ್ಕೆ ಯಾರು ಕಲ್ಸ್ಯಾರೇನ್ರಿ? ಎಲ್ಲರೂ ಟ್ರೈನಿಂಗ್ ತಗೊಂಬಂದಿರೆ? ಯಾರು ಅದಿರ ಇಲ್ಲ ಸ್ಕ್ರೀನ್ ಮುಂದೆ? ಯಾರು ತರಬೇತಿ ಕೊಟ್ಟಾರ? ಏನಿದೆಲ್ಲ ಹಿಂಗ ಏನಾರ ಮನ್ಯಾಗ ಹೆಚ್ಚು ಕಡಿಮೆ ಆದ್ರೆ ಅಳ್ಬೇಕು ನಗಬೇಕಂತ? ಅದು ಮನಸ್ಸಿನ ಪರಿಣಾಮಕ್ಕ ತರಬೇತಿ ಯಾರು ಕೊಟ್ಟಾರ? ಏನಿಲ್ಲ, ಏನೇನು ಇಲ್ಲ, ಅರ್ಥನೇ ಇಲ್ಲ. ಅದಕ್ಕೆ ಏನದ? ಪ್ರಾಕೃತಿಕವಾಗಿ ಅಜ್ಞಾನ ತಾನೇ ಬಂದದ, ಅನಾದಿಯಾಗಿ ಬಂದದ. ಇದು ಎಲ್ಲಿ ಚಾಲು ಆಯ್ತು? ಇದು ಯಾರು ಕಲ್ಸ್ಯಾರ? ಈ ಗುಣ ಎಲ್ಲಿದು ಬಂತು ಅಂದ್ರೆ ಅದಕ್ಕೆ ಆದಿ ಹುಡುಕಿದ್ರೆ ಸಿಗಂಗಿಲ್ಲ. ಅದು ಅನಾದಿ ಅದ. ಆದ್ರ ಆತ್ಮ ಏನದ? ಅನಂತ ಅದ. ಆದ್ರ ಈ ಅಜ್ಞಾನ ಏನದ? ಅನಂತ ಇಲ್ಲ. ಒಂದು ಸಾರಿ ಇಂಥ ಗುರುವಿನ ಬಳಿ ಬಂದು ಇಂಥ ಜ್ಞಾನ ಕೇಳಿದ ಮೇಲೆ ಅದೇನಾಗ್ತದ? ಅನಂತವಾಗಿ ಇರಂಗಿಲ್ಲ, ಅದು ಶಾಂತವಾಗಿ ಬಿಡ್ತದೆ, ಇಲ್ಲದಂಗೆ ಆಗ್ಬಿಡ್ತದೆ. ಅದಕ್ಕೆ ಅನಂತ ಜನ್ಮಗಳ ಸಂಸ್ಕಾರ ನಮ್ಮ ಬುದ್ಧಿಯಲ್ಲಿ ಇದ್ದೇ ಬಿಟ್ಟಿರುತ್ತವೆ. ನಾವೇನ್ ತಿಳ್ಕೊಂಡಿವಿ? ಬರುವಾಗ ಖಾಲಿಗೈಲೆ ಬಂದೀವಿ, ಹೋಗಾಗ ಖಾಲಿಗೈಲೆ ಓದ್ತೀವಿ ಅಂತೇಳಿ ಸುಳ್ಳು ಮಾತು. ಬರುವಾಗ ನಮ್ಮ ಬುದ್ಧಿ ತಗೊಂಡೇ ಬಂದೀವಿ, ಹೋಗಾಗ ಮತ್ತ ಬುದ್ಧಿ ತಗೊಂಡೇ ಓದ್ತೀವಿ ನಾವು. ನಮ್ಮ ಬುದ್ಧಿ ನಮ್ಮ ಸಂಗಟೇ ಇರ್ತದೆ. ಅದಕ್ಕೆ ನಮ್ಮ ಬುದ್ಧಿಯಲ್ಲಿ ಇದ್ದೇ ಬಿಟ್ಟಿರುತ್ತದೆ. ಏನು ವಾಕ್ಯ ನೋಡ್ರಿ ಅವರು, ಅನಂತ ಜನ್ಮಗಳ ಸಂಸ್ಕಾರ ನಮ್ಮ ಬುದ್ಧಿಯಲ್ಲಿ ಇದ್ದೇ ಬಿಟ್ಟಿರುತ್ತದೆ. ನಿಮಗೇನು ಸ್ವಾಮಿಗೆ ಎಷ್ಟು ಮರ್ಯಾದೆ ಕೊಡ್ತೀವಿ, ನಮ್ಗ ಹೆಂಗ್ ಬೈತಾನಲ್ಲಪ್ಪ, ಏನ್ ಬೇಕಾದ್ರೆ ಅಂತಿರ್ತಾನಲ್ಲ, ಏನ್ ಮಾಡ್ಬೇಕು ಇವನಿಗೆ ಅಂತ ನಿಮ್ಗೊಂದೊಂದ್ ಸಾರಿ ಭಯಂಕರ ಬಾತ್. ಏನು ಅದು ಅನಂತ ಜನ್ಮದ ಸಂಸ್ಕಾರ ತಗೊಂಡ್ ಬಂದೀನಿ, ಏನ್ ಮಾಡಕ್ಕ? ನಿಮ್ಮ ಸಂಸ್ಕಾರಗಳು ನೀವು ತಗೊಂಡ್ಬಂದಿರಿ. ಅವ್ರು ಯಾಕೆ ಹಂಗ್ ಮಾಡ್ತಾರ, ಇವ್ರು ಯಾಕೆ ಹಿಂಗ್ ಮಾಡ್ತಾರ ಅಂತಂದ್ರ ಅವ್ರ ಸಂಸ್ಕಾರಗಳೇ ಅಂತವ್ ತಗೊಂಡ್ ಬಂದಿರ್ತಾರ. ಅದಕ್ಕೆ ನಾವೇನ್ ಮಾಡ್ಬೇಕು? ಯಾವುದೇ ವ್ಯಕ್ತಿಯನ್ನ ದ್ವೇಷ ಮಾಡಬಾರ್ದು, ಕೆಟ್ಟವನ್ಕೋಬಾರ್ದು. ಅವ್ರ ಸಂಸ್ಕಾರಗಳು ಹಂಗಿರ್ತಾವ. ಅವ್ರ ತಲೆ ಒಳಗಿನ ಸಂಸ್ಕಾರನ ಬುದ್ಧಿ ಹಂಗಿದ್ದದ್ನಾಗ ಯಾರು ಏನು ಮಾಡ್ಲಕ್ಕಾಗ್ತದ? ಅದಕ್ಕ ಅನಂತ ಜನ್ಮಗಳ ಸಂಸ್ಕಾರ ನಮ್ಮ ಬುದ್ಧಿಯಲ್ಲಿ ಇದ್ದೇ ಬಿಟ್ಟಿರುತ್ತವೆ. ಅದಕ್ಕೆ ಈ ಪರಿವಾರ, ಈ ತಾಯಿ ತಂದೆ ಮಂದಿ ಮಕ್ಕಳು ಅವರು
ಅವರ ಮಾತು ಇವರ ಮಾತು ಮುಂತಾದವುಗಳು ಇವೆಲ್ಲ ನೆಪ ಮಾತ್ರ. ಈ ಸಲ ಏನು ಅದಾವ ನಮ್ಮ ಸುತ್ತಮುತ್ತ ಅವೆಲ್ಲ ನೆಪ. ಆಕ್ಚುಲ್ ನಮ್ಮ ಬುದ್ಧಿ ನಮ್ಮ ಸಂಗಟೆ ಆದ, ನಿಮ್ಮ ಬುದ್ಧಿ ನಿಮ್ಮ ಸಂಗಟೆ ಆದ. ನಿಮ್ಮ ಸುತ್ತಮುತ್ತ ಸಂಸಾರ ಸಂಬಂಧ ಸಂಪತ್ತೇನದೋ ಅವು ಸುಮ್ ನೆಪ ಮಾತ್ರ ಕದವ. ಆದ್ರೆ ನಿಮ್ಮ ನಿಜವಾದ ಸಂಪತ್ತು ಯಾವುದು? ನಿಮ್ಮ ಬುದ್ಧಿನೇ. ಅದು ಹ್ಯಾಂಗೆ ಹೇಳ್ತದೆ ಹಂಗೆ ಕೇಳ್ತೀರಿ ನೀವು. ಅದಕ್ಕೆ ಅವರು ಏನ್ ಮಾಡ್ತಾರ, ನೆನಪು ಮಾಡಿ ಕೊಡ್ತಾರ ಮನೆಯವರು ಅಷ್ಟೇ. ಇದ್ದಕ್ಕಿದ್ದಂತೆ ಹೆಚ್ಚಿನದನ್ನು ಅವರು ಏನೂ ಮಾಡುವುದಿಲ್ಲ. ನಮ್ಮಲ್ಲಿ ಜೀವಭಾವವನ್ನು ಹೊಸದಾಗಿ ಹುಟ್ಟಿಸುವುದಿಲ್ಲ ಎಂದು ಅರ್ಥ. ನಮ್ಮೊಳಗ ಜೀವಭಾವ ಆದ ಅದನ್ನ ಅವ್ರೇನ್ ಮಾಡ್ತಾರ, ಆಕ್ಟಿವೇಟ್ ಮಾಡ್ತಾರ ಮನೆಯವ್ರೆಲ್ಲ. ನಮ್ಮೊಳಗೆ ಏನು ಭಾವನೆಗಳು ಅದಾವ ಅವುಗಳೆಲ್ಲ ಮತ್ತೆ ಜೀವಂತ ಆಗಂತದಕ್ಕೆ ಆಕ್ಟಿವೇಟ್ ಮಾಡ್ತಾರ. ಸುತ್ತಮುತ್ತ ಇದ್ದವರು ನಿಮ್ಮೊಳಗಿನ ಶಕ್ತಿಯನ್ನ ಹೊರಗೆ ತೆಗಿತಾರ, ನಿಮ್ಮೊಳಗಿನ ಸಂಸ್ಕಾರಗಳನ್ನ ಹೊರಗೆ ತೆಗಿತಾರ. ಈಗ ನಮ್ಗ ವಿಚಾರ ಸಾಗರ 15 ವರ್ಷ ಹಿಂದಿನ ಮಾತಿದು. ಇಲ್ಲಿ ಮಿಟ್ಟಿ ಮಲ್ಕಾಪುರ್ ಅಂತೇಳಿ ಬರ್ತದ, ಸಿದ್ಧಾರೂಢರ ಮಠ ಅದ ಅಲ್ಲಿ. ಆ ಮಠದಾಗ ಒಂದು 100 ಫೂಟ್ ಅದ. 100 ಯಾಕಪ್ಪ, ಭಾಳ ದೊಡ್ಡದು ಲಿಂಗ ತರಿಸ್ಬಿಟ್ಟದ. ದಾರ್ಯಾಗ ಹೆಂಗ್ ತರ್ಸಾರೋ ಗೊತ್ತಿಲ್ಲ. ಭಾಳ ದೊಡ್ಡ ಲಿಂಗ ಸ್ಥಾಪನೆ ಮಾಡ್ಯಾರ. ಎಲ್ಲಿ ನಿಂತರೂ ಕಾಣಿಸ್ಬೇಕಂತ ಲಿಂಗ ಸ್ಥಾಪನೆ ಮಾಡಿ ದೊಡ್ಡ ಮಠ ಕಟ್ಟ್ಯಾರ ಅವ್ರ ಗುರುಗಳು, ನಿಜಾನಂದ ಸ್ವಾಮಿಗಳು ಅಂತೇಳಿ. ಶಿವಪುತ್ರಪ್ಪ ಗುರುಗಳ ಎದುರಿಗೆ ಕೂತು ಪಾಠ ಕೇಳಿದವ್ರು ಅವರು. ಅವರಿಗೆ ನಮಗ ಹಿಂಗೆ ಅಪ್ಪ ಸಂಬಂಧ ಬಂದ ಮೇಲೆ ಹಂಗೆ ಹೋಗ್ತೀವಿ. ಪ್ರತಿ ಹುಣ್ಣಿಮೆಗೆ ಅಲ್ಲಿ ಸತ್ಸಂಗ ನಡೀತಿರ್ತದ, ಯಾವಾಗಾರ ಹೋಗಿ ಮಾತಾಡ್ತಿರ್ತೀವಿ, ನಡೆದಿರ್ತದ. ಅವ್ರಿಗೆ ಏನ್ ಅನಿಸ್ತೋ ಏನೋ, ವಿಚಾರ ಸಾಗರ 2 ವಾಲ್ಯೂಮ್ಗಳು ನನ್ನ ಕೈಯಾಗ ಕೊಟ್ಟರು ತಂದು 15 ವರ್ಷದ ಹಿಂದ. ಆ ಬುಕ್ ತಂದು 20 ವರ್ಷ ಆಗಿರ್ಬೇಕ, 20 ವರ್ಷ ಹಿಂದಿನ ಮಾತು. ಆ ಬುಕ್ ತಂದು ಕೊಟ್ರು. ಅದು ತೆಗೆದು ಓದಿದ್ರಿ ಏನು ತಿಳಿಯವಲ್ದು. ಹಿಂದಿ ಗತ್ಲೆ ಅದ, ಸಂಸ್ಕೃತ ಗತ್ಲೆ ಅದ, ಕನ್ನಡ ಗತ್ಲೆ ಅದ. ಏನು ತಲೆಗೆ ಹೋಗಲ್ದು. ಅರ್ಧಂಬರ್ಧ ತಿಳಿದಂಗ ಆಗ್ತದ. ಏನು ನಮ್ಗೆ ಅದರದು ಗ್ರಿಪ್ಪೇ ಸಿಗಲ್ಲ. ಏನ್ ಮಾಡ್ಬೇಕಪ್ಪ, ಇದು 400 ಚಿಲ್ಲರದ 2 ಬುಕ್ಗಳು ಕೂಡಿ ಇದು ಇಟ್ಕೊಂಡು ಏನ್ ಮಾಡ್ಬೇಕು? ಜಗ್ಗಿ ರೊಕ್ಕ ಕೊಟ್ಟು ತಂದೆವು, ಸುಮ್ಮನೆ ಯಾರಿಗಾರ ಮಾರಕ್ಕೆ ಹಾಕಿಬಿಡ್ರಿ ಅಂತ ಹೇಳ್ಕೆ ಗುರುಗಳಿಗೆ ಕೊಡ್ಲಕ್ ಹೋದೆ. ಅದು ಬುಕ್ ನಿನಗೆ ಉಪಯೋಗ ಆಗ್ತದ, ಅದು ಹೊಳ್ಳಿ ಕೊಡಬೇಡ, ಮತ್ತೆ ಬೇಕಂದಾಗ ಸಿಗಂಗಿಲ್ಲ, ಸುಮ್ಮ ಇಟ್ಕೋ ಅನ್ನೋಣ. ಆಯ್ತು, ಮತ್ತೆ ಸುಮ್ಮನೆ ತೊಗೊಂಬಂದೆವು. ಮತ್ತೊಂದು 2 ವರ್ಷ 3 ವರ್ಷ ಆಗೋಣ ಮತ್ತೆ ಹೋದೆವು. ಗುರುಗಳೇ ಇದೇನು ತಿಳಿಯಲಾಗಿದೆ, ಸುಮ್ಮನೆ ಧೂಳು ತಿಲ್ಲಕತ್ತದ ಇದು ಬುಕ್. ನಾನು ಎಲ್ಲ ಬುಕ್ಗಳು ಓದಿನಿ, ಇದು ಬುಕ್ ತಿಳಿಯವಲ್ಲ, ಏನ್ ಮಾಡ? ನಿಮ್ಗೆ ಈಗ ತಿಳಿಯಂಗಿಲ್ಲ, ಅದು ಮುಂದೆ ತಿಳಿತದ, ಸುಮ್ಮಿಟ್ಕೋ. ಹಿಂಗೆ ಅಂತಿದ್ರು. ಸುಮ್ಮಿಟ್ಕೋ. 3ನೇ ಸಾರಿ ಮತ್ತೆ ಹೋದೆ, ಮತ್ತೆ ಕೊಡ್ಲಕ್ ಹೋದೆ. ಅವ್ರಿದ್ರ ನೀ ರೊಕ್ಕ ಕೊಟ್ಟು ಬ್ಯಾನಿಗೆ ಬುಕ್ ಹೊಳಿ ಕೊಡುವಲ್ಲಕತ್ತಿದಿ, ಬುಕ್ ಮಾತ್ರ ನನಗೆ ಬೇಡ, ಇಲ್ಲಿ ಇಟ್ಕೊಳ್ಳಲ್ಲ, ನಿನ್ನ ಬಲ್ಲೆ ಇಟ್ಕೋ. ಮತ್ತೆ ನೀನು ಹೊಳ್ಳಿ ಬಂದು ನನಗೆ ಬುಕ್ ಬೇಕು ಅಂತ ಕೇಳಿದಾಗ ನನ್ನ ಬಲ್ಲಿ ಇರಂಗಿಲ್ಲ, ಅದು ನಿಂದೇ ಬುಕ್ಕ, ನಿನ್ನ ಬಲ್ಲೆ ಇರಲಿ. ನೀನು ಎಷ್ಟು ಕೊಟ್ಟಿದಿ ಆ ರೊಕ್ಕ ತಗೊಂಡ್ಬಿಡುವತ್ತ. ಜೇಬ್ನಾಗ ಒಂದು ಬಂಡಲ್ ರೊಕ್ಕ ಇತ್ತು, ಆ ರೊಕ್ಕ ತೆಗೆದು ಕೈಯಾಗ ಹಿಡಿದ್ಬಿಟ್ರು. ಇದು ತಗೋ, ನೀನು ರೊಕ್ಕ ನೀ ತಗೋ, ಬುಕ್ ಮಾತ್ರ ನಿನ್ನ ಬಲ್ಲೆ ಇರಲಿ ಅಂತ. ಅಲ್ಲ, ಬುಕ್ಕೇ ತೊಗೊಳಲಾಗ್ಯಾರಲ್ಲ, ಹೆಂಗ್ ಮಾಡ್ಬೇಕು? ರೊಕ್ಕ ಅವ್ರ ಬಲ್ಲಿ ಹೆಂಗ್ ತಗೋಬೇಕು? ಬುಕ್ ನೀನೇ ಇಟ್ಕೋ, ರೊಕ್ಕ ರೊಕ್ಕನೂ ತಗೊಳಕತ್ತಾರ, ರೊಕ್ಕ ತೊಗೊಳಿಲ್ಲ. ಹಂಗೆ ಬಂದೆ. ಮುಂದೆ ಅದಾಗಿ ಒಂದು 5-6 ವರ್ಷದ ನಂತರ ಇಲ್ಲಿ ಕಾಣಿಹಾಳ ಅಂತ ಬರ್ತದ, ಸಿಂಧನೂರ್ ಹತ್ರ. ಅಲ್ಲಿ ಗವಿಸಿದ್ದಪ್ಪ ಅವರು ವಿಚಾರ ಚಂದ್ರೋದಯ ಗ್ರಂಥ ಪ್ರವಚನ ಹೇಳಕತ್ತಾರ. ಕಾನ್ಫರೆನ್ಸ್ ಕಾಲ್ನಾಗ ಬರ್ರಿ ಅಂತ. ಇಲ್ಲೊಬ್ರು ರಾಜು ಶರಣರ ಅಂತೇಳಿ ಡ್ರೈ ಕ್ಲೀನರ್ಸ್ ಅಂಗಡಿ ಅದ, ಅವರು ಕರ್ಕೊಂಡು ಆ ಪಾಠಕ್ಕೆ ಮೊಬೈಲ್ನ ಕನೆಕ್ಷನ್ ಒಂದ್ಸಾರಿ ವಿಚಾರ ಸಾಗರ ಆಲ್ರೆಡಿ ನಮ್ಮ ಹತ್ರ ಆದ. ಇನ್ನ ಒಂದ್ ಯಾವ್ದು ವಿಚಾರ ಚಂದ್ರೋದಯ ಒಂದು ತಂದು ತಲೆ ಬ್ಯಾಸರ ಬೇಡ ಬಂದು, ನಾವು ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯ ಅಷ್ಟೇ ಸಾಕು ನಮಗ, ಇವೆಲ್ಲ ಬೇಕಾಗಿಲ್ಲ ಅಂತೇಳಿ ಏನ್ ಹೇಳಿದ್ರು ಇಲ್ಲ ಇದು ಕೇಳಬೇಕು, ನಿಮ್ಗೆ ಉಪಯೋಗ ಆತ. ಒಂದು 4-5 ಸಾರಿ ತಿರುಗಾಡಿ ನಮ್ಗೆ ಅಂಟಿಸಿದ್ರ ಅವರು. ಅದು ವಿಚಾರ ಚಂದ್ರೋದಯ ಯಾವಾಗ ನಮಗ ಅದು ಕಿವ್ಯಾಗ ಬೀಳಕತ್ತು, ಅದು ಬೇರೆ ಯಾರೋ ಬರದ ಬುಕ್ ಓದ್ಲಕತ್ತೀನಿ ಅಂತ ಅನಿಸ್ಲೇ ಇಲ್ಲ ನನಗದು.
ನನ್ನ ಬುಕ್ ನಾನೇ ಓದ್ಲಕತ್ತೀನಿ ಅನ್ನಂಗೆ ಅನ್ಸ್ಲಕತ್ತಿ ಬಿಡ್ತು. ಯಾವಾಗ ಇದು ಎದಕ್ಕೆ ಹೇಳಕತ್ತೀನಿ ಈ ಮಾತು ಅಂದ್ರೆ, ವಿಚಾರ ಚಂದ್ರದ ವಿಚಾರ ಸಾಗರ ನನಗೆ ಯಾಕೆ ಆಧ್ಯಾತ್ಮತೆ ಬಂದವು ಅಂತಂದ್ರೆ, ಹಿಂದಿನ ಜನ್ಮದಾಗ ಆ ಸಂಸ್ಕಾರ ತಗೊಂಡು ಬಂದದ್ದಕ್ಕೆ ನನಗೆ 100% ಇದು ಇದೇ ಜನ್ಮದಾಗ ಓದಿದ್ರೆ ಇಷ್ಟು ಅರ್ಥ ಆಗ್ಲಕ್ ಸಾಧ್ಯ ಇಲ್ಲ. ಕಾಶಿ ಜಗದ್ಗುರುಗಳು ಒಂದು ವಾರ ಪ್ರವಚನ ಮಾಡಿದ್ರು. ವಿಚಾರ ಚಂದ್ರದ ವಿಚಾರ ಸಾಗರದ ಒಂದು ಮಾತು ಸಹಿತ ಎಲ್ಲಿ ಉಲ್ಲೇಖ ಇಲ್ಲ. ಅವ್ರು ಬರೆದ ಗ್ರಂಥದಾಗ ಸಹಿತ ಆ ಗ್ರಂಥಗಳದ ಉಲ್ಲೇಖ ಎಲ್ಲಿ ಇಲ್ಲ. ಅಂದ್ರೆ ಎಲ್ಲರ ತಲೆ ಒಳಗ ವಿಚಾರ ಸಾಗರ ಭಯಂಕರ ಹಾರ್ಡ್, ಅದು ಹತ್ತಂಗಿಲ್ಲ, ತಲೆಗೆ ಬೇಡ. ಮತ್ತು ವಿಚಾರ ಸಾಗರಕ್ಕೆ ಹಿಂಗಂತಾರಂದ್ರೆ ವೃತ್ತಿ ಪ್ರಭಾಕರ ಹೆಂಗಿರ್ಬೇಕು, ಅಂಥದ್ದು ಏನಾಗ್ಬಿಡ್ತು. ನಮಗೆ ಅದ್ರ ಜೊತೆಗೆ ತಾಧ್ಯಾತ್ಮತೆ ಬಂತು, ಇವ್ರ ಜೊತೆಗೆ ಡಿಸ್ಕಷನ್ ಆಯ್ತು. 1 ತಿಂಗಳು 2 ತಿಂಗಳದಾಗೆ ನಾವು ಅವ್ರೇನು ಹೇಳಕತ್ತಾರ ಅದಕ್ಕಿಂತ ಫಾಸ್ಟ್ ಅದ್ರ ಮುಂದಿಂದೆಲ್ಲ ತಿಳ್ಕೊಳ್ಳೋಂಥ ಕೆಪಾಸಿಟಿ ಬಂದು ಮತ್ತ ನಾ ತಿಳ್ಕೊಳ್ಳೋದಲ್ಲೇ ಇನ್ನೊಬ್ಬರಿಗೆ ಕುಂತು ಹೇಳೋಂಥದ್ದು ಸಹಿತ ಬಂತು. ನಿಮ್ಮ ಕಣ್ಣೆದ್ರೆ ಅದ. ವಿಚಾರ ಸಾಗರ ಮುಂದೆ ಇಟ್ಕೊಂಡು 1-2 ಸಾಲು ಓದಿ 2 ತಾಸು ಪ್ರವಚನ ಮಾಡ್ಬೇಕಾದ್ರೆ ಸುಮ್ಮನೆ ಬರ್ತದೆ ಏನೋ ಕೆಪಾಸಿಟಿ. ಎಲ್ಲಿ ಬಂತು ಏನೋ ಗೊತ್ತಿಲ್ಲ. ಇದು ಸಂಸ್ಕಾರ, ಹಿಂದಿನ ಜನ್ಮದ ಸಂಸ್ಕಾರ ಇದ್ರೆ ಇವೆಲ್ಲ ಸಾಧ್ಯ ಆಗ್ತಾವ. ಈಗ ಏನಾಯ್ತು, ನಮ್ಮ ಸುತ್ತಮುತ್ತಿನವ್ರು ಏನ್ ಮಾಡಿದ್ರು, ನನ್ನೊಳಗಿರುವಂತ ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತ, ವಿಚಾರ ಚಂದ್ರೋದಯಕ್ಕೆ ಸಂಬಂಧಪಟ್ಟಂತ ನನ್ನೊಳಗಿದ್ದಂತ ಶಕ್ತಿಯನ್ನ ನನಗೆ ಪರಿಚಯಿಸಿದ್ರು. ತಿಳಿದಿಲ್ಲ ಹೇಳೋದು, ನಾ ಎದಕ್ಕೆ ಹೇಳಕತ್ತೀನಿ ಅನ್ನೋದು. ನಿನ್ನೊಳಗೆ ಈ ಶಕ್ತಿ ಆದ ನೆನಪಿಸಿಕೊಟ್ರು. ಒಬ್ಬರು ನೆನಪಿಸಿ ಕೊಡಬೇಕು. ಸಂಸಾರದಾಗ ಸಹಿತ ಎಲ್ಲರೂ ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂತಂದ್ರ ಅವ್ರು ನಮಗ ನೆನಪಿಸಿ ಕೊಡ್ತಾರ. ನೆನಪಿಸಿ ಕೊಟ್ಟಾಗೆ ಮುಂದೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಬರ್ತದೆ, ಇಲ್ಲ ಅಂದ್ರೆ ಬರಂಗಿಲ್ಲ. ಹಾಂಗ ಇಲ್ಲೇನ್ ಮಾಡಿದ್ರು, ಇವ್ರ ನೆನಪಿಸಿ ಕೊಟ್ರು. ಆ ಶರಣರ ಜೊತೆಗೆ ಮುಂಜಾನೆ 1 ತಾಸು ಮಾತಾಡೀನಿ. ನೀವೆಲ್ಲ ನಮಗೆ ನೆನಪಿಸಿ ಕೊಟ್ಟದಕ್ಕೆ ಹಿಂಗಾಯ್ತಪ್ಪ, ಮುಂದಿಂದೆಲ್ಲ ಸಾವಿರಾರು ಪ್ರವಚನಗಳು ಮಾಡಿಬಿಟ್ಟಿವೆ ಈಗ ಇದ್ರ ಮೇಲೆ. ನೆನಪಿಸಿ ಕೊಟ್ರು. ಆ ನೆನಪಿಸಿ ಕೊಡೋದಕ್ಕ ಯಾರ್ಯಾರು ನಮಗೆ ಆಸರ ಆತರ ಅವರಿಗೆಲ್ಲ ನಾವು ಸ್ಮರಿಸ್ಬೇಕು, ಗೌರವಿಸಬೇಕು. ಈಗ ರಾಮಚಂದ್ರ, ಸುಗ್ರೀವ, ಮತ್ತಾರಪ್ಪ ಹನುಮಂತ, ಜಾಂಬವಂತ, ಮತ್ತಿನ್ಯಾರ್ಯಾರು ಅದರ ಅವನ ರಾಮನ ಒಂದು ಸೈನ್, ಲಕ್ಷ್ಮಣ ಸಮುದ್ರ ಈ ದಂಡಿಗೆ ನಿಂತಾರ ಹೋಗಿ ತಮಿಳುನಾಡಿನಾಗ. ಅವ ರಾವಣ ಸಮುದ್ರ ಆ ಕಡೆ ದಂಡಿಗೆ ಅದ, ನಾವು ಶ್ರೀಲಂಕಾದಾಗ ಅದ, ನಾವು ದ್ವೀಪದಾಗ ಅದ. ನಾವು ಏನ್ ನೋಡ್ಬೇಕು, ತಿಳಿಲಾರ್ದಂಗೆ ಹಾಕುತ್ತ ಇದು ದಾಟಿ ಹೋಗ್ಯ ನಾವು ಆ ಕಡೆ ತೊಗೊಂಡೋಗ್ಬಿಟ್ಟ ನಾವು ಸೀತಾನ. ಈಗಾದ್ರೆ ಏನ್ರೆ ಹೆಲಿಕಾಪ್ಟರ್ ಅದು ತಗೊಂಡು ಹೋಗ್ಬೋದು. ಇಂಥದ್ರಾಗ ಸಹಿತ ಭಯೋತ್ಪಾದಕರು ಎಲ್ಲಾರ ಬಾಂಬ್ ಹಾಕಿ ಶ್ರೀಲಂಕಾದಾಗ ಹೋಗಿ ಕುಂದಿರ್ತಾರ ನೋಡ್ರಿ, ಹೆಂಗದ ಅವ್ರದ್ದು ಆಟ. ಮೊನ್ನೆ ಎಲ್ಲೋ ಬಾಂಬ್ ಹಾಕಿದಾಗ ಅವ್ರಿಗೆ ಬೆನ್ನ ಎತ್ತಿರ ದೇಶ ದಾಟಿ ಹೋಗಿ ಶ್ರೀಲಂಕಾ ಎಲ್ಲೋ ಒಕ್ರ ಅಂತೇಳಿ ಏನೋ ಬಂತ ಟಿವಿಯಾಗ ರೇಡಿಯೋದಾಗ ನ್ಯೂಸು. ಹಂಗ ಶ್ರೀಲಂಕಾ ಇವತ್ತಿಗೂ ನಮ್ಮ ದೇಶಕ್ಕ ನಷ್ಟ ಮಾಡಿದವರಿಗೆ ಅಲ್ಲಿ ಹೋಗಿ ಹೊಕ್ಕೊಳಕ್ ಏನು ಅವಕಾಶ ಇದ್ದಂಗೆ ಕಾಣಿಸ್ತದ ಮೋಸ್ಟ್ಲಿ. ಈಗ ಅದೇನಾಯ್ತು, ಏನ್ ಮಾಡ್ಬೇಕಂತ ಯಾರಿಗೂ ತಿಳಿಲಿಲ್ಲ. ಅವಾಗ ಜಾಂಬವಂತ ಹನುಮಂತ ಹೇಳ್ತಾನ ಏನಂತ, ಈ ಸಮುದ್ರದ ಈ ದಂಡಿಗೆ ನಿಂತ ಹಾರಿದಿ ಅಂತಂದ್ರೆ ಆ ದಂಡಿಗೆ ಹೋಗಿ ಇಳಿಯತ್ತ ಕೆಪಾಸಿಟಿ ನಿನ್ನ ಬಲ್ಲಿ ಆದ ಹನುಮಂತ ಅಂತ ಹೇಳ್ತಾನ. ನಾವು ಹನುಮಂತ ನಾನು ಹೆಂಗ ಹಾರದೆ, ಸಮುದ್ರ ಇದೆ ಅಂತ ಹಾರ್ದದ, ಎಲ್ಲಾರ ಹಾರಿ ಹೋಗಿ ಬಿದ್ರೆ ಹೆಂಗ? ಇಲ್ಲ ಇಲ್ಲ, ಅದು ಕೆಪಾಸಿಟಿ ನಿನ್ನೊಳಗ ಆದ, ನಿನಗದು ಸಾಧ್ಯ ಆದ, ಹಾರು. ಮತ್ತೇನು ನೋಡ್ಬೇಕು, ರಾಮನ ಆಶೀರ್ವಾದ ತಗೊಂಡು ಹಾರಿದ, ಆರಾಮ ಹೋಗಿ ಆ ಕಡೆ ಹೋಗಿ ಇಳ. ಅವನಿಗೆ ತನಗಿದ್ದ ಕೆಪಾಸಿಟಿ ತನಗೆ ಗೊತ್ತಿರಲಿಲ್ಲ. ಆ ಗೊತ್ತಿಲ್ಲದ ಕೆಪಾಸಿಟಿಯನ್ನು ಗುರುತಿಸಿಕೊಡವನೇ ಗುರು. ನಿಮ್ಮ ಒಳಗಿರುವಂತ ಸಾಮರ್ಥ್ಯಗಳನ್ನು ನಿಮಗೆ ಗುರುತಿಸಿಕೊಡೋದಕ್ಕೆ ಗುರುವಿನ ಪ್ರಯತ್ನ ಇರ್ತದೆ. ಒಬ್ಬೊಬ್ರು ಒಂದೊಂದು ಮಾಡ್ಲಕ್ಕೆ ಬರ್ತಿರ್ತೀರಿ. ಈಗ ನೋಡ್ರಿ, ಮಧ್ಯಾಹ್ನ ಎಷ್ಟು ಆದರ್ಶವಾಗಿ ನಡೆಸ್ತಾರವ್ರು ಭಗವದ್ಗೀತೆ.
ಒಂದು 6-8 ಮಂದಿ 10 ಮಂದಿನೂ ಇರಂಗಿಲ್ಲ, ಎಷ್ಟು ಚಂದ ನಡೆಸ್ತಾರೆ. ಅದರಂಗೆ ಒಂದೊಂದು ಗ್ರಂಥ ತಗೊಂಡು ಒಬ್ಬೊಬ್ರು ಒಂದೊಂದು ಪಾಠ ಮಾಡಿದ್ರಿ ಅಂತಂದ್ರೆ ಎಷ್ಟು ಚಂದ ಇರ್ತದೆ. ಇಲ್ಲೇನಾಯ್ತು, ಇಲ್ಲಿ ಎದಕ್ಕೆ ಹೇಳಕತ್ತಾರ ಅಂತಂದ್ರ, ಎಲ್ಲ ನಮ್ಮ ಬುದ್ಧಿ ನಮ್ಮ ಸಂಗಟೆ ಇರ್ತದ, ನಮ್ಮ ಸಾಮರ್ಥ್ಯಗಳು ನಾವು ತಗೊಂಡೇ ಬಂದಿರ್ತೀವಿ. ಇಲ್ಲ ಸುತ್ತಮುತ್ತಿನವ್ರು ಏನ್ ಮಾಡ್ತಾರಂದ್ರ ನೆಪ ಮಾತ್ರ ಅವರು ನೆನಪು ಮಾಡಿ ಕೊಡುತ್ತಾರೆ ಅಷ್ಟೇ. ಅವನ ಜನ್ಮ ಜನ್ಮಾಂತರದ ಸಂಸ್ಕಾರ ಬೇಕಾದಷ್ಟಿರುತ್ತದೆ, ಅದನ್ನು ನೆನಪು ಮಾಡಿ ಕೊಡುತ್ತಾರೆ. ನೆನಪು ಮಾಡಿ ಕೊಡ್ತಾರೆ ಅನ್ನೋದು ಸ್ವಚ್ಛ ತಿಳಿತಾ ಇದು. ತಿಳಿತಾ ಇಲ್ರಿ? ನೆನಪು ಮಾಡಿಕೊಡೋದು ತಿಳ್ಕೊಳ್ರಿ. ಎಲ್ಲ ನಮ್ಮ ಸುತ್ತಮುತ್ತನವ್ರು ನಮಗೆ ನೆನಪು ಮಾಡಿ ಕೊಡ್ತಾರೆ ಅಷ್ಟೇ. ಇದಕ್ಕಿಂತ ಹೆಚ್ಚಿನದವ್ರು ಏನು ಮಾಡಂಗಿಲ್ಲ. ನಮಗೆ ಇಂಟ್ರೊಡಕ್ಷನ್ ಮಾಡ್ತಾರೆ, ನಿಂತ ಸಾಮರ್ಥ್ಯ ಆದ ಅಂತೇಳಿ. ನಮ್ಮಲ್ಲಿ ಜೀವಭಾವವನ್ನು ಹೊಸದಾಗಿ ಹುಟ್ಟಿಸುವುದಿಲ್ಲ. ಅವ್ರೇನು ಹುಟ್ಟಿಸಂಗಿಲ್ಲ, ಜೀವಭಾವ ಮೊದಲೇ ಇರ್ತದ. ಅದಕ್ಕೆ ಅವರು ಸ್ವಲ್ಪ ನೆನಪು ಮಾಡಿ ಕೊಡ್ತಾರೆ, ಅದು ತಾನಾಗಿಯೇ ಬಂದು ಬಿಡುತ್ತದೆ. ಆ ವಿದ್ಯೆ ಜೀವಭಾವದ ತಿಳಿವು ಅಂತಂದ್ರೆ ಅವಿದ್ಯೆ ತಾನಾಗೆ ಬರ್ತದದು. ಹಾಗಾದರೆ ಈ ಜೀವನ ವಿಷಯ ಸಾಮಾನ್ಯವಾಗಿ ಕೇಳಿದ್ದಾಯಿತಲ್ಲ, ಈ ಜೀವನಿಗೆ ಸಂಬಂಧಪಟ್ಟಂತೆ ಜನರಲ್ ಮ್ಯಾಟರ್ಗಳು ಏನದಾವ ಎಲ್ಲ ತಿಳ್ಕೊಂಡಿವಿ. ಇನ್ನು ಇವನೇ ನಾನು ಎಂಬ ದೃಢವಾದ ನಂಬಿಕೆ ನಮಗಿದೆಯಲ್ಲ, ಅದು ನಮಗೆ ಏನು ಮಾಡಿದೆ? ಆ ಜೀವ ಭಾವ ಏನು ಆದ, ಹುಟ್ಟವ್ ನಾನು, ಬಾಲಕ, ಯುವಕ, ಮುದುಕ, ನಾಳೆಗೆ ಸತ್ತರ ಹೆಣ. ಇವತ್ತೊಂದು ಯಾರೋ ರೀಲ್ ಮಾಡಿ ಹಾಕ್ಯಾರ, ಏನಾಗ್ಯದ? ಹಾರ್ಟ್ ಅಟ್ಯಾಕ್ ಆಗ್ಯದ. ಎಂಥ ಡ್ರೆಸ್ ಮೇಲೆ ಆಗ್ಯದ? ಸುಮ್ಮ ಮನ್ಯಾಗ ಆ ಹೆಣ್ಮಗಳು ಮನ್ಯಾಗ ಸುಮ್ಮ ನೈಟಿ ಮೇಲೆ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗ್ಯದ. ಮತ್ತೀಗ ಈ ಹಾರ್ಟ್ ಅಟ್ಯಾಕ್ ಆದಾಗ ನಾನು ಏನಾರ ಸಾಕ್ತೀನಿ ಅಂತಂದ್ರ ಇದೇ ಡ್ರೆಸ್ ಮೇಲೆ ನಮಗೆ ದವಾಖಾನಿಗೆ ಒಯ್ತಾರ. ಅಲ್ಲಿ ಸತ್ನಿ ಅಂತಂದ್ರ ಮತ್ತೆ ನನಗೆ ಯಾರು ಡ್ರೆಸ್ ಚೇಂಜ್ ಮಾಡ್ತಾರ, ಎಲ್ಲರೂ ಅದರದೇ ಫೋಟೋ ತೆಗಿತಾರ. ಮತ್ತ ಆ ನೈಟಿ ಮೇಲಿನ ಡ್ರೆಸ್ಸಿನ ಮೇಲಿಂದೇ ಫೋಟೋ ತೆಗೆದು ಎಲ್ಲರೂ ಶೇರ್ ಮಾಡ್ಕೊಂಡ್ಬಿಡ್ತಾರ. ಹಿಂಗಾಗಿ ನಾನು ನೈಟಿ ಮೇಲೆ ಸತ್ತು ನನ್ನ ಫೋಟೋ ತೆಕ್ಕೊಳ್ಳೋದು ಬೇಡ, ನಾನು ಏನ್ ಮಾಡ್ಬೇಕು, ಚಂದ ಮೇಕಪ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಸಾಯ್ಬೇಕು. ಹಾರ್ಟ್ ಅಟ್ಯಾಕ್ ಆದ್ರೂ ಮೇಕಪ್ ಮಾಡಿಕೊಂಡು ಸತ್ತು ಚಲೋ ಫೋಟೋ ಬರ್ಬೇಕಂತ. ನೋಡಿ ಮನುಷ್ಯನ ಆಸೆ ಎಂತ ಆಸೆಗಳಿರ್ತಾವಂತ. ಇಲ್ಲಿ ಇಂಥ ಏನಾಗ್ಯದ, ಅದೇ ನಾನು, ಈ ದೇಹನೇ ನಾನು, ಈ ದೇಹನೇ ನಾನು ಅನ್ನೋಂಥದ್ದೊಂದು ಬಂದದಲ್ಲ ಜೀವಭಾವ. ಇದು ಏನ್ ಮಾಡ್ಯದಂದ್ರ ನಮಗ ದುಃಖದ ಪರಂಪರೆಯನ್ನೇ ತಂದು ಒಡ್ಡಿಬಿಟ್ಟವು. ಈ ದೇಹನೇ ನಾನು, ಈ ಜೀವನೇ ನಾನು ಅಂತ ತಿಳ್ಕೊಂಡದ್ದಕ್ಕೆ ದುಃಖದ ಪರಂಪರೆ ತಂದು ಒಡ್ಡಿ ಆ ದುಃಖವನ್ನ ದಾಟಿ ಸುಖದ ಕಡೆ ಹೋಗ್ಲಕ್ ಬರಲಾರ್ದಷ್ಟು ದುಃಖದಾಗ ಮುಳುಗಿಸಿಬಿಟ್ಟವು. ಅಹಂ ಜೀವ, ನಾನು ಜೀವ, ಉಳಿದವರು ಜೀವರುಗಳು, ಅವರು ನಾವು ಬೇರೆ ಬೇರೆನೇ ಇದ್ದೇವೆ, ಅವರು ನಾವು ಒಂದೇ ಅಂತ ಇಲ್ಲವೇ ಇಲ್ಲ. ನಮ್ಮ ಅಜ್ಞಾನ ನೋಡ್ರಿ. ನಾನು ಜೀವ, ಉಳಿದವರು ಜೀವರು, ಅವರೇ ಬೇರೆ ನಾನೇ ಬೇರೆ. ಅಂದರೆ ನಾನು ಅಲ್ಲ, ಅವನು ನಾನು ಅಲ್ಲ, ಇವನು ಅವನು ಅಲ್ಲ, ನೀನು ಅಲ್ಲ ಎಂಬ ಈ ದೃಢ ಬುದ್ಧಿ, ಅಂದರೆ ಜೀವರಲ್ಲಿಯೇ ಭೇದ ಬುದ್ಧಿ. ಈ ಭೇದ ಬುದ್ಧಿ ಏನದಲ್ಲ, ಇದೆಲ್ಲ ಜೀವಭಾವ. ನೀವೇ ಬೇರೆ ನಾವೇ ಬೇರೆ ಅನ್ನೋಂಥದ್ದು ಇದು ಜೀವಭಾವ, ಈ ಭೇದ ಬುದ್ಧಿ. ಈ ಮಾತನ್ನು ಲಕ್ಷಿಸಬೇಕು. ಇದು ನೋಡ್ರಿ ಹೆಂಗದ. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾಳ, ಗಂಡು ಹೆಣ್ಣು ಅನ್ನೋದು ಒಂದನ್ನೋದು ಕಲ್ಕೋರಿ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಒಳಗಿರುವ ಆತ್ಮ, ಒಳಗೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಆತ್ಮನ ಕಡೆ ಲಕ್ಷ್ಯ ಕೊಟ್ರಿ ಅಂತಂದ್ರೆ ಅಲ್ಲಿ ಗಂಡಿಲ್ಲ, ಹೆಣ್ಣಿಲ್ಲ, ಶ್ರೀಮಂತಿಲ್ಲ, ಬಾಡೋವಿಲ್ಲ, ನಾನು ಇಲ್ಲ, ನೀನು ಇಲ್ಲ, ಎಲ್ಲ ಒಂದೇ ಅಖಂಡ ಆತ್ಮ ಅನ್ನೋದು ತಿಳ್ಕೋರಿ ಅಂತ ಹೇಳ್ತಾರೆ. ವ್ಯವಹಾರದಲ್ಲಿ ಹೀಗೆ ಇದ್ದೇ ಇದೆ. ಎಂತ ಇವು ವ್ಯಾವಹಾರಿಕ ಸತ್ಯದೊಳಗೆ ಹಿಂಗೆ ವ್ಯಾವಹಾರಿಕವಾಗಿ ಬೇಕಲ್ಲ, ಎಲ್ಲ ಆತ್ಮನೇ ಅಂತಂದ್ರೆ ಮತ್ತೆ ವ್ಯವಹಾರ ಹೆಂಗ್ ಮಾಡ್ಬೇಕು?
ಎಲ್ಲನೂ ಆತ್ಮನೇ ಅನ್ಕೋತ್ ಕೂತೇವು. ನೀನು ಆತ್ಮ, ನಾನು ಆತ್ಮ, ಎಲ್ಲ ಒಂದೇ ಅನ್ಕೋತ್ ಕೂತೇವು ಅಂದ್ರೆ ಜಗತ್ತಿನ ವ್ಯವಹಾರ ಹೆಂಗ್ ನಡಿಬೇಕು? ವ್ಯವಹಾರದಾಗ ಇವೆಲ್ಲ ಅದಾವ. ಹೀಗೆ ಇದ್ದೇ ಇದೆ. ಇನ್ನೊಬ್ಬನನ್ನು ತಾನು ಎಂದು ಯಾರೂ ತಿಳಿಯುವುದಿಲ್ಲ, ಅವರು ಹಾಗೆ ತಿಳಿಯುವುದಿಲ್ಲ. ಇದು ವ್ಯವಹಾರ. ಆದರೆ ಈ ಎಲ್ಲರಲ್ಲಿಯೂ ಎಷ್ಟು ಪ್ರಾಣಿಗಳಿದ್ದಾರೆ, ಜೀವಿಗಳಿದ್ದಾರೆ, ಅವರೆಲ್ಲರಲ್ಲಿಯೂ ಒಂದೇ ಸಮನಾದ ಒಂದು ವಸ್ತು, ಅವನು ತಿಳಿದಿರಲಿ ತಿಳಿಯದೇ ಇರಲಿ, ಅದು ಇದ್ದೇ ಇದೆ. ವ್ಯಾವಹಾರಿಕವಾಗಿ ಯಾರು ಏನೇನು ಮಾಡ್ತಾರ, ಯಾರು ಏನೇನದರ, ಹೆಂಗ್ ಮಾಡ್ತಾರ, ಅವೆಲ್ಲನೇ ಬೇರೆನೆ. ಆದ್ರ ಪಾರಮಾರ್ಥಿಕವಾಗಿ ಎಲ್ಲರೊಳಗ ಒಂದೇ ಒಂದು ವಸ್ತು, ಕಾಮನ್ ಮ್ಯಾಟರ್ ಅದ. ಕುರುಡನಿಗೆ ಬೆಳಕಾಗಲಿ ಸೂರ್ಯನಾಗಲಿ ಕಾಣಿಸುವುದಿಲ್ಲ. ಕಣ್ಣು ಇದ್ದವರಿಗೆ ಕಂಡೇ ಕಾಣುತ್ತಾನೆ, ಕಣ್ಣಿದ್ದವರಿಗೆ ಕೂಡ ಕಣ್ಣು ಮುಚ್ಚಿದರೆ ಕಾಣಿಸುವುದಿಲ್ಲ, ಕಣ್ಣು ತೆರೆದರೆ ಕಾಣಿಸುತ್ತಾನೆ. ಕಣ್ಣು ತೆರೆದರೂ ಅಷ್ಟೇ, ಬಿಟ್ಟರೂ ಅಷ್ಟೇ, ಸೂರ್ಯ ಮಾತ್ರ ಇದ್ದೇ ಇದ್ದಾನೆ. ನೋಡ್ರಿ, ಒಂದು ಕುರುಡಂದು ಉದಾಹರಣೆ ಕೊಟ್ಟರು, ಒಂದು ಕಣ್ಣಿದ್ದವನು ಉದಾಹರಣೆ ಕೊಟ್ಟರು. ಕುರುಡನಿಗೆ ಕಣ್ಣು ಕಾಣಲ್ಲ. ಕುರುಡನಿಗೆ ಕಣ್ಣು ಕಾಣಲ್ಲ ಅಂದ್ರೆ ಸೂರ್ಯ ಇಲ್ಲ. ಸೂರ್ಯ ಅದಾನೆ, ಇವನಿಗೆ ಕಣ್ಣು ಕಾಣಲಿ ಬಿಡ್ಲಿ, ಅವ ಸೂರ್ಯ ಇರ್ತಾನ ಇಲ್ಲ. ಮತ್ತೆ ಕಣ್ಣಿದ್ದವ ಸೂರ್ಯನನ್ನು ನೋಡ್ತಾನಲ್ಲ, ಮತ್ತೆ ಕಣ್ಣಿದ್ದವ ಸೂರ್ಯನನ್ನು ನೋಡ್ತಾನ ಅಂತಂದ್ರ ಅವ ಕಣ್ಣು ಮುಚ್ಚಿದ್ರ ಸೂರ್ಯ ಕಾಣಂಗಿಲ್ಲ. ಕಣ್ಣು ತೆರೆದಾಕಿರ್ಲಕ್ಕ, ಕಣ್ಣು ಮುಚ್ಚಾಕಿರ್ಲಕ್ಕ, ಅವ ಕುರುಳಿ ಹಾಕಿರ್ಲಕ್ಕ, ಏನೇ ಹಾಕಿರ್ಲಕ್ಕ, ಸೂರ್ಯ ಅಂತೂ ಇದ್ದಂಗೆ ಅದನ. ಆ ಸೂರ್ಯ ಕುರುಡಿಗೊಂದು ಸೂರ್ಯ ಬೇರೆ, ಕಣ್ಣಿದ್ದವನಿಗೊಂದು ಸೂರ್ಯ ಬೇರೆ, ಕಣ್ಣು ಮುಚ್ಚಿದವನಿಗೊಂದು ಸೂರ್ಯ ಬೇರೆ. ಹಂಗೇನಾರ ಆದೇನು? ಇಲ್ಲ. ಹೌದಿಲ್ಲ? ಎಲ್ಲರಿಗೆ ಒಂದೇ ಸೂರ್ಯ. ಹಂಗ ಇಲ್ಲಿ ಏನದ? ಸೂರ್ಯ ಮಾತ್ರ ಇದ್ದೇ ಇರುತ್ತಾನೆ. ನೀನು ನೋಡಿದರೇನು, ನೋಡದಿದ್ದರೇನು, ಆತ್ಮಜ್ಞಾನ ಅನುಭವಿಸಿದವನ್ ಬಲ್ಲೆ ಆತ್ಮ ಅದ, ಆತ್ಮಜ್ಞಾನ ಗೊತ್ತಿಲ್ಲದವನ್ ಬಲ್ಲಿ ಆತ್ಮ ಇಲ್ಲನ್ರಿ. ಅಜ್ಞಾನಿ ಬಲ್ಲಿನೂ ಆತ್ಮ ಅದ, ಜ್ಞಾನಿ ಬಲ್ಲಿನೂ ಆತ್ಮ ಅದ. ಅವ ಸಾಧನೆ ಮಾಡಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಹಾಗೆ ಜೀವರ ವ್ಯವಹಾರಗಳು ಏನು ನಡೆದಿದೆವೋ, ಇವನ ತಿಳುವಿಕೆ ತಪ್ಪೇ ಇರಲಿ ಅಥವಾ ಯಾವನದೋ ಒಬ್ಬೊಂದು ಸರಿನೇ ಇರಲಿ, ಆ ಸ್ವರೂಪದಲ್ಲಿ ಹೆಚ್ಚು ಕಡಿಮೆ ಆಗುವುದಿಲ್ಲ. ಕಳ್ಳನ ಬಲ್ಲಿರೋ ಆತ್ಮ ಪ್ರಾಮಾಣಿಕನ ಬಲ್ಲಿರೋ ಆತ್ಮದಾಗ ಏನ್ರಿ ಹೆಚ್ಚು ಕಡಿಮೆ ಆಗ್ತದನ್ರಿ? ಕಳ್ಳ ಒಬ್ಬ ಅದನ, ಒಬ್ಬ ಪ್ರಾಮಾಣಿಕ, ಒಬ್ಬ ಸಂತ ಮಹಾತ್ಮ ಅದನ, ಇನ್ನೊಬ್ಬ ದುಷ್ಟ ಕೊಲೆಗಡಕ ಅದನ, ಒಂದ್ ಕಡೆ ಬುದ್ಧ ಅದನ, ಇನ್ನೊಂದ್ ಕಡೆ ಅಂಗುಲಿ ಮಾಲ ಅದನ, ಒಂದ್ ಕಡೆ ಬಸವಣ್ಣ ಅದನ, ಇನ್ನೊಂದ್ ಕಡೆ ಕೊಂಡಿ ಮೆಂಚಾನ್ ಅದನ, ಒಂದ್ ಕಡೆ ಮಹಾತ್ಮ ಗಾಂಧಿ ಅದನ, ಇನ್ನೊಂದ್ ಕಡೆ ನಾಥುರಾಮ್ ಗೋಡ್ಸೆ ಅದನ, ಒಂದ್ ಕಡೆ ರಾಮ್ ಅದನ, ಇನ್ನೊಂದ್ ಕಡೆ ರಾವಣ ಅದನ, ಒಂದ್ ಕಡೆ ಭೀಮ್ ಅದನ, ಇನ್ನೊಂದ್ ಕಡೆ ದುರ್ಯೋಧನ ಅದನ. ಅವರೆಲ್ಲರೂ ವಿರೋಧಿಗಳು ಅನ್ನಂಗ ಅವ್ರ ವ್ಯವಹಾರಗಳನ್ನ ನೋಡಿದ್ರೆ ಹಂಗ ಕಾಣಿಸ್ತದ. ಆ ವ್ಯವಹಾರಗಳು ಏನ್ಯಾಕಿರ್ಲಕ್ಕ, ಆದ್ರ ಅವರೆಲ್ಲರೂ ಆತ್ಮದಲ್ಲಿ ಒಂದೇ ಅದರ. ಆತ್ಮದ ವ್ಯತ್ಯಾಸ ಇಲ್ಲ. ಆ ವ್ಯವಹಾರಗಳನ್ನು ನೋಡಿ ಭೇದ ಭಾವ ತಾಳಬೇಡ್ರಿ, ಆತ್ಮದಲ್ಲಿ ನೋಡಿ ಒಂದೇ ಆಗ್ರಿ. ಆ ಸ್ವರೂಪದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಆಗುವುದಿಲ್ಲ. ಅದು ಹಾಗೆಯೇ ಇದ್ದ ಹಾಗೆಯೇ ಇರುತ್ತದೆ. ಅದು ಅವರೊಳಗೆ ಹೆಂಗದ ಹಂಗೆ ಇಲ್ಲಿನೂ ಇರ್ತದ. ಇದ್ದ ಹಾಗೆಯೇ ಇರುತ್ತದೆ. ಇದಕ್ಕೇನಂತಾರೆ? ಇದ್ದ ಹಾಗೆ ಇರುವುದಕ್ಕೇನಂತಾರೆ? ಈಗ ಮಹಾತ್ಮ ಗಾಂಧಿ ಒಳಗಿರುವ ಆತ್ಮ ಒಳ್ಳೆ ಆಕಾರದಾಗದ, ಮತ್ತ ನಾಥುರಾಮ್ ಗೂಡ್ಸೆನ್ ಒಳಗಿರುವ ಆತ್ಮ ವಿಕಾರ ಅದ ಅಂತ ಹೇಳಿಕೆ ಅಂತೀರೇನು? ಮಹಾತ್ಮ ಗಾಂಧಿ ಒಳಗಿರುವ ಆತ್ಮ ಎಷ್ಟು ಒಳ್ಳೆ ಆಕಾರದಾಗದ, ನಾಥುರಾಮ್ ಗೂಡ್ಸೆನ್ ಒಳಗಿರುವ ಆತ್ಮನು ಅಷ್ಟೇ ಆಕಾರದಾಗದ. ನಿರ್ವಿಕಾರಿ,
ಸದ್ರೂಪ ಬ್ರಹ್ಮ. ಈಗ ಅವ್ರು ಕಲಿಸ್ಲಿಕ್ಕತ್ತಿದ್ದಿದೆ. ಈಗ ವಿಕಾರ ಇಲ್ಲ, ಆತ್ಮದಾಗ ವಿಕಾರ ಇಲ್ಲ. ಬುದ್ಧಿ ಒಳಗೆ ವಿಕಾರ ಇರಬಹುದು, ಕೃತಿ ಒಳಗೆ ವಿಕಾರ ಇರಬಹುದು, ಮಾತಿನೊಳಗೆ ವಿಕಾರ ಇರಬಹುದು, ಆತ್ಮನೊಳಗೆ ವಿಕಾರ ಇಲ್ಲ. ಆ ವಸ್ತು ಇದ್ದ ಹಾಗೆ ಇರುತ್ತದೆ. ಅದನ್ನು ತಿಳಿಯುವವರ, ನೋಡುವವರ ಬುದ್ಧಿಗೆ, ಇಂದ್ರಿಯಗಳಿಗೆ ಅನುಗುಣವಾಗಿ ವಿವಿಧವಾಗಿ ತೋರುತ್ತದೆ. ಯಾರ್ಯಾರು ಹೆಂಗೆ ತಿಳ್ಕೊತಾರ ಅವ್ರವ್ರಿಗೆ ಹಂಗೆ ಕಾಣಿಸ್ತದ. ಅವ್ರ ಬುದ್ಧಿ ಮಟ್ಟಕ್ಕೆ ತಕ್ಕಂತೆ ಅವ್ರವ್ರಿಗೆ ಹಂಗೆ ಕಾಣಿಸ್ತದ. ವಸ್ತು ಒಂದೇ. ಅದಕ್ಕೊಂದು ಆಕಳ ಉದಾಹರಣೆ ಕೊಡ್ತಾರೆ, ಕೇಳಿರಲಿಲ್ಲ? ಆಕಳ ಉದಾಹರಣೆ ಆಕಳದ ಉದಾಹರಣೆ ಕೇಳಿರಿಲ್ಲ? ಇಲ್ಲ. ಕೇಳಿದ್ರೆ ಹಾ ಹೌದು ಹೌದು ಅಂತೀರಿ. ಆಕಳ ಉದಾಹರಣೆ ಗೊತ್ತದ ಇಲ್ಲ? ಏನ್ರಿ? ಕ್ಲೂ ಕೊಡ್ಬೇಕ? ಕ್ಲೂ ಕೊಟ್ಮೇಲೆ ಏನಾಯ್ತು? ಎಲ್ಲ ಗೊತ್ತ. ಮತ್ತೆ ಹಂಗೆಲ್ಲ ಕ್ಲೂ ಕೊಟ್ಟು ಗೊತ್ತಾವ ಅಂತಂದ್ರೆ ಎಲ್ಲ ನೀವೇ ತಿಳ್ಕೊಂಡ್ರೆ ನಮ್ದೇನ್ ಕೆಲಸ ಅದೇನು? ಅದಕ್ಕ ಒಂದು ಆಕಳ ಇರ್ತದ, ಅಗದಿ ದಷ್ಟ ಪುಷ್ಟ ಮಾಸ್ತ ಇರ್ತದ ಆಕಳ. ಆ ಆಕಳ ಏನಾಗ್ತದ, ನಡೆದಿರ್ತದ ಹಿಂಗ ಓಣಿ 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 ಅಡ್ಡಾಡ್ಕೊತ ಹೊಂಟದ. ಮೊದಲದು ಬ್ರಾಹ್ಮಣರ ಓಣೆಗೆ ಹೋಗ್ಬಿಡ್ತದ. ಬ್ರಾಹ್ಮಣರ ಹೊಣೆಗೆ ಹೋದ ಕೂಡಲೇ ಎಷ್ಟು ಚಂದನ ಆಕಳ, ಎಷ್ಟು ಬೆಳ್ಳಗ, ಎಷ್ಟು ದಷ್ಟಪುಷ್ಟ, ಏನು ಲಕ್ಷಣ, ನೋಡಿದ್ರೆ ಇನ್ನ ನೋಡ್ಬೇಕನ್ನಿಸ್ತದ. ಬರ್ರಿ ಬರ್ರಿ ಅಂತೇಳಿ ಕುಂಕುಮ ಇವತ್ತಿ ನೀರ ತಂದು ಅದಕ್ಕೆ ಹಾಕಿ ನಮಸ್ಕಾರ ಮಾಡಿ ಮನೆಯಾಗ ಇದ್ದದ್ದು ಬಿದ್ದದ್ದು ಎಲ್ಲ ಉಣಿಸಿ ಮುಂದೆ ಕಳಿಸ್ತಾರ. ಅದು ಸಾವಕಾಶ ಮುಂದೆ ಕಳಿ ಹಾಲು ಬಿಟ್ಕೊಳ್ಳೋರು ಹೊಣೆಗೆ ಓದ್ತದ, ಗೌಳಿಗೆಯರು ಹೊಣೆಗೆ ಓದ್ತದ, ಅದು ಗೊಲ್ರ ಹೊಣೆಗೆ ಓದ್ತದ. ಆದ ಕೂಡ್ಲೇನೆ ಅವ್ರೇನಂತಾರ, ಏನು ಆಕಳಿದು ಎಷ್ಟು ಲೀಟರ್ ಹಾಲು ಕೊಡ್ತದೆ ಏನು, ಇದರ ಹಾಲು ಮಾರಿದ್ರೆ ನಾವು ದೊಡ್ಡ ಸಾವುಕಾರ ಆಗ್ತೀವಿ ನೋಡಿದ್ವಿ, ಯಾವ ತಳಿ ಆಕಳದೋ ಏನು ಅಂತೇಳಿ ಇಲ್ಲಿ ದೇವ್ರ ಕಂಡಂಗೆ ಕಂಡ್ರು. ಅದೇ ಆಕಳಿಗೆ, ಅದೇ ಆಕಳು ಸ್ವಲ್ಪ ಮುಂದಾದ್ಮೇಲೆ ಅವರು ದೇವ್ರ ಸುದ್ದಿ ಇಲ್ಲ ಅವ್ರ ಬಲ್ಲಿ. ಅದರ ಹಾಲಲ್ಲಿಂತ ರೊಕ್ಕ ಗಳಿಸೋ ಸುದ್ದಿ ಅವ್ರು ಗೌಳಿಗೆ. ಅವ್ರೇನ್ ಮಾಡಿದ್ರು, ಬಿಸ್ನೆಸ್ ವಿಚಾರ ಮಾಡಿದ್ರು. ಅದು ಹಂಗೆ ಮುಂದಕ್ಕೆ ಹೋಯ್ತು. ಮುಂದಕ್ಕೆ ಹೋದ್ಮೇಲೆ ಎಲ್ಲಿಗೆ ಗೊತ್ತು, ಮುಸ್ಲಿಂ ರೋಣಿ ಹೋಯ್ತು. ಕಟಕ ರೋಣಿ, ಮುಸ್ಲಿಂ ರೋಣಿ ಯಾವುದೋ ಒಂದು ಹೋಯ್ತು, ಓಣೆಗೆ ಹೋಯ್ತು, ಕಡ್ಕೊಂಡು ತಿನ್ನೋರು ಬಲ್ಲಿ. ಬಾಬಾ ಏನು ಆಕಳಪ್ಪ ಇದು ಕಡಿದ್ರೆ ಟನ್ ಗಟ್ಲೆ ಮಟನ್ ಬರ್ತದ, ಅದು ಸಿಗ್ತದ ಅಂತೇಳಿ ಅವ್ರು ಚಾಲು ಮಾಡಿದ್ರು. ಮುಂದೆ ಕಡೆ ಹೋದ್ರೆ ಶೂದ್ರ ರೋಣಿ, ಇದ್ರ ಚರ್ಮ ಮಾರಿದ್ರೆ ಎಷ್ಟು ಚಪ್ಪಲಿ ಆಗ್ತಾವ, ಎಷ್ಟು ಚಲೋ ಆಕಳದ. ಇದು ಚರ್ಮ ತಗೊಂಡಕ್ಕೆ ನಾವು ಚಪ್ಪಲಿ ಮಾಡಿ. ಒಂದೇ ಆಕಳ ಅವ್ರವ್ರ ಬುದ್ಧಿ, ಅವ್ರವ್ರ ಸಂಸ್ಕಾರಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಲಿಕ್ಕತ್ತದ. ಒಳಗಿರುವ ಆತ್ಮ ಒಂದೇ. ಒಂದೇ ಆತ್ಮ ಹಿಂಗ ಬೇರೆ ಬೇರೆ ಆಗಿ ತೋರ್ಲಿಕ್ಕತ್ತದ, ಬೇರೆ ಬೇರೆ ಆಗಿ ನೋಡ್ಲಿಕ್ಕತ್ತಾರ. ಒಳಗಿರುವ ಆತ್ಮ ಒಂದೇ. ಅದಕ್ಕ ಆಕಳ ನೋಡ್ಬೇಕೆ ಹೊರತು ಆಕಳದ ವ್ಯವಹಾರಗಳೇನು ಮಾಡ್ತೇವಲ್ಲ ಅದು ವ್ಯವಹಾರಿಕ. ದೇವರ ಅನ್ನೋದೊಂದು ವ್ಯವಹಾರಿಕ, ಕಡ್ಕೊಂಡು ತಿನ್ನೋರ್ದೊಂದು ವ್ಯವಹಾರಿಕ, ಹಾಲು ಮಾರೋರ್ದೊಂದು ವ್ಯವಹಾರಿಕ, ಚರ್ಮದವರು ಒಂದು ವ್ಯವಹಾರಿಕ, ಎಲ್ಲ. ಆದ್ರ ಒಳಗಿರೋ ಆತ್ಮ ಒಂದೇ. ಅದನ್ನ ತಿಳಿಯುವವರ, ನೋಡುವವರ ಬುದ್ಧಿಗೆ, ಇಂದ್ರಿಯಗಳಿಗೆ ಅನುಗುಣವಾಗಿ ತೋರುತ್ತದೆ. ತಿಮಿರ ಎಂಬ ಹೆಸರಿನ ಒಂದು ರೋಗ ಕಣ್ಣಿಗೆ ಬರುತ್ತದೆ. ಏನು? ಕಣ್ಣಿಗೆ ಇರುಳು ರೋಗ, ಕತ್ತಲು ಕಾಣ್ತಿರ್ತದಲ್ಲ, ಇರುಳು ರೋಗ, ತಿಮಿರ ರೋಗ ಅಂತಾರ ಅದಕ್ಕ. ಆ ರೋಗದ ಚೇಷ್ಟೆ ಎಂದರೆ
ಒಂದೇ ವಸ್ತು ಇದ್ದರೂ ಎರಡೆರಡು ಕಾಣುತ್ತವೆ. ಎರಡು ಇದ್ದಂಗೆ ಕಾಣ್ತಾವಂತ. ಕಣ್ಣು ಮಂಜಿರ್ತದ, ಎರಡೆರಡು ಕಾಣಿಸ್ತಾವ. ಎರಡು ಇದ್ದಂತೆ ಎರಡು ಆದಂತೆ ತೋರುತ್ತವೆ. ಒಬ್ಬ ಮನುಷ್ಯ ಬರುತ್ತಿದ್ದರೆ ಇಬ್ಬರು ಬರುವಂತೆ ಕಾಣಿಸುತ್ತದೆ. ಒಂದೇ ಉಡುಗೆ, ಒಂದೇ ರೂಪ, ಇಬ್ಬರು ಒಂದೇ ತರಹ. ಏನು ಚಮತ್ಕಾರವಿದು! ಇಬ್ಬರ ಹಾಗೆ ಕಾಣಿಸಿದರೂ ಅಲ್ಲಿ ಇಬ್ಬರದರೇನು? ತಿಮಿರ ರೋಗ ಇದ್ದವನಿಗೆ ಎರಡೆರಡು ಕಾಣ್ತಾವ ಅಂತಂದ್ರ ಅವನಿಗೆ ಎರಡು ಕಾಣ್ತಾವ ಅಂತ ಹೇಳಕ್ಕೆ ಇವನಿಗೆ ಎರಡು ಕಾಣ್ತಾವ ಅಂತ ಹೇಳಿ ಅಲ್ಲಿ ಎರಡು ಅದಾವೇನು? ಇವನು ಕಣ್ಣಿಗೆ ಎರಡೆರಡು ಕಾಣ್ಲಕತ್ತವ ಅಂತೇಳ ಅಲ್ಲಿ ಇಬ್ಬಿಬ್ರು ಅದರೇನು? ಅಲ್ಲಿ ಏಸ್ ಮಂದ್ಯಾರ? ಒಬ್ರೇ. ನಮ್ಮ ಕಣ್ಣಿಗೆ ಎರಡು ಕಂಡ್ರ ಅಲ್ಲಿ ಏನು ಎರಡು ಆಗ್ತವ? ಅಲ್ಲಿ ಒಂದೇ ಇರ್ತವ. ಹಂಗ ನಮ್ಮ ಆತ್ಮವನ್ನು ನೋಡುವ ದೃಷ್ಟಿ ಒಳಗ ನಮಗ ದೋಷ ಇತ್ತು ಅಂತಂದ್ರ ಆತ್ಮದ್ದೇನ್ ತಪ್ಪ? ಅದು ಹೆಂಗಿರ್ಬೇಕು ಹಂಗೆ ಅವ. ಹಾಗೆ ಇಬ್ಬರ ಹಾಗೆ ಕಾಣಿಸಿದರೂ ಅಲ್ಲಿ ಇಬ್ಬರು ಇದ್ದಾರೇನು? ಇಲ್ಲ, ಅವನು ಒಬ್ಬನೇ ಇದ್ದಾನೆ. ಸ್ವಚ್ಛ ಕಣ್ಣಿನವನಿಗೆ ಒಬ್ಬನೇ. ಸ್ವಚ್ಛ ಕಣ್ಣಿದ್ದವನಿಗೆ, ಆರೋಗ್ಯವಂತ ಕಣ್ಣಿದ್ದವನಿಗೆ ಒಬ್ಬನೇ ಕಾಣ್ತಾನ. ಆರೋಗ್ಯ ಇಲ್ಲದವ, ತಿಮಿರ ರೋಗ ಇದ್ದವನಿಗೆ ಎರಡು ಕಾಣಿಸ್ತಾನ. ಅದಕ್ಕೆ ಇಲ್ಲಿ ದ್ವಿಚಂದ್ರ ನ್ಯಾಯ ಎಂದು ಇದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ದ್ವಿಚಂದ್ರ ನ್ಯಾಯ ಅಂತಂದ್ರ ಆರೋಗ್ಯ ಚೆನ್ನಾಗಿದ್ರೆ ಒಬ್ಬ ಒಂದೇ ಕಾಣ್ತಾನ, ಆರೋಗ್ಯ ಸರಿ ಇರಲಿಲ್ಲ ಅಂತಂದ್ರೆ ಇಬ್ಬಿಬ್ಬರು ಕಾಣ್ತಾರ. ಆದರೆ ಈ ನೋಡುವ ನೋಟದಲ್ಲಿ ದೋಷ ಆದ ಹೊರತು ಆ ದೃಶ್ಯದಲ್ಲಿ ಏನು ದೋಷ ಇಲ್ಲ. ದೋಷ ಹೆಂಗದು? ಆತ್ಮವನ್ನೇ ನೋಡಿ ನಾವು ವ್ಯವಹರಿಸಬೇಕು. ಆತ್ಮವನ್ನೇ ನೋಡಿ ವ್ಯವಹರಿಸಬೇಕು. ಇದೇ ಹೇಳ. ಪ್ರತಿ ಸಲ ಬೇಕಾದಂತ ದುಷ್ಟ ಇರಲಿ, ಬೇಕಾದಂತ ಕೆಟ್ಟ ವ್ಯಕ್ತಿಗಳಿರಲಿ, ಅವ್ರ ಜೊತೆಗೆ ನೀವು ಆತ್ಮನನ್ನು ನೋಡಿ ವ್ಯವಹರಿಸುವ ಕಲೆಯನ್ನ ನೀವು ಕರಗತ ಮಾಡಿಕೊಂಡ್ರಿ ಅಂತಂದ್ರೆ ಅವರು ಖಂಡಿತ ನಿಮಗೆ ಶರಣಾಗತರಾಗ್ತಾರೆ. ಬುದ್ಧ ತನ್ನ ಶಿಷ್ಯರ ಜೊತೆಗೆ ಹೋಗ್ತಾ ಇದ್ದ ಒಮ್ಮಿಗೆ ಒಬ್ಬ ಶಿಷ್ಯ ಏನ್ ಹೇಳ್ದ, ಈ ಲೆಫ್ಟ್ ಸೈಡ್ ರೋಡ್ ಏನದಲ್ರಿ, ಒಂದ್ ಸ್ವಲ್ಪ ಮುಂದಕ್ಕೆ ಹೋದ್ರ ಅಲ್ಲಿ ಒಬ್ಬ ಅಂಗುಲಿಮಾಲ ಅಂತೇಳಿ ಒಬ್ಬ ಬ್ರಹ್ಮ ರಾಕ್ಷಸ ಅದನ. ಯಾರು ಹೋಗ್ತಾರ ಅವ್ರಿಗೆ ಕೊಲ್ಲುತ್ತಾನ. ಅವ್ರ ಹೆಬ್ಬೆರಳು ಕಟ್ ಮಾಡಿ ಅವನ್ ಕೊಳ್ಳಾಗ ಅಂಗುಲಿ ಅಂದ್ರೆ ಹೆಬ್ಬೆರಳಿಂದ ಸರ ಅದ. ಆ ಸರದಾಗ ಇವ್ರ ಹೆಬ್ಬೆರಳು ಪೋಣಿಸ್ಕೊಂಡು ಹಾಕೊಂಡ್ಬಿಡ್ತಾನ. ಬಾಯಿ ಸುಮ್ಮಿರ್ಲಾರ್ದ ಒಬ್ಬ ಶಿಷ್ಯ ಹೇಳಿಬಿಟ್ಟ ಕತೆ. ಇವಾಗ ಗೌತಮ ಬುದ್ಧ ಸೀದಾ ಹೋಗವ ಏನ್ ಮಾಡ್ಲಕತ್ತ, ಆ ಕಡೆ ಒಳದ ಯಾಕಡೆ ಅಂಗುಲಿಮಾಲ ಇರೋ ರೋಡ್ನಾಗ ಒಳಬಿಟ್ಟ. ಏಪ್ಪ ಈ ಕಡೆ ಬರ್ಲಕತ್ತಿರಲ್ಲ ನೀವು, ಅಲ್ಲಿ ಡೇಂಜರ್ ಅದರಿ, ಬ್ಯಾಡ್ರಿ, ಹೋಗೋದು ಬ್ಯಾಡ್ರಿ ಅಂತ ಶಿಷ್ಯ ಹೇಳ್ತಾನೆ. ಸುಮ್ಮಿರಪ್ಪ, ನೀನೇ ಮಾಡಿದ್ದು ಗದ್ಲ ಅನ್ನೋ ಬುದ್ಧ. ನಾನು ಸೀದಾ ಹೋಗ್ಲಕತ್ತಿದ್ನಿಲ್ಲ. ನಾನೇನು ಅಂಗುಲಿಮಾಲ ಅಂದ ಬಗ್ಗೆ ಅವನಿಗೆ ಭೇಟಿ ಆಗಕ್ಕೆ ಹೋಗ್ಲಕತ್ತಿದ್ದೆ. ನನಗೆ ಅವನು ಈ ರೋಡ್ನಾಗ ಅದನ್ನತ್ತರ ಅವನಿಗೆ ಏನು ಗೊತ್ತಿತ್ತು? ಸೀದಾ ಹೋಗ್ಲಕತ್ತಿದ ಅವನಿಗೆ ಸುದ್ದಿ ಹೇಳಿ ಮತ್ತ ನೀ ಹೇಳಿದ್ದಕ್ಕೆ ನಾವು ಹೋಗ್ಲಕತ್ತೇನೆ. ಹೇಳಿದ್ದು ತಪ್ಪಾಯ್ತ್ರಿ, ಬೇಡ, ಹೋಗ್ಬ್ಯಾಡ್ರಿ, ಅವ ಕೊಲ್ತನ್ರಿ, ಡೇಂಜರ್ ಅವನವ, 1000 ಮಂದಿ ಕೊಲ್ಲೆನವ, ಎಲ್ಲ ಭಾಳ ಡೇಂಜರ್ ಅವ, ಬ್ಯಾಡ್ರಿ. ನೀ ಹೇಳಿದ್ದಿಲ್ಲ ಅಂದ್ರೆ ನಾ ಸೀದಾ ಹೋಗ್ತಿದ್ದೆ. ನೀ ಹೇಳಿದಂದ ಮೇಲೆ ಅಲ್ಲಿ ನನ್ನ ಕೆಲಸದ ನಾ ಹೋಗ್ಬೇಕು ಅಷ್ಟೇ. ಜಗತ್ತಿನಾಗ ಎಲ್ಲಿ ದೋಷ ಅದ, ಎಲ್ಲಿ ಸಮಸ್ಯೆ ಅದ, ಮತ್ತು ಅದನ್ನು ನಾನು ಅಟೆಂಡ್ ಮಾಡಲಿಲ್ಲ ಅಂತಂದ್ರೆ ನಾನು ಏನು ಉಪಯೋಗ? ನಾ ಹೋಗ್ತೀನಿ ಅಲ್ಲಿಗೆ. ನೀವು ಓದ್ತಿದ್ರು ಹೋಗ್ರಿ, ಹಾಳು ಬೀಳ್ರಿ, ನಮಗೆ ಮಾತ್ರ ಬಿಟ್ಬಿಡ್ರಿ, ನಾವು ಇಲ್ಲೇ ಇರ್ತೀವಿ ಅಂತ ಕೂತ್ಬಿಟ್ರೆ ಅವ್ರು ಅಲ್ಲೇ ಬೇರೆ. ಬುದ್ಧ ಒಬ್ಬನೇ ವಾದ. ಅವ ಎಲ್ಲೋ ಬೆಟ್ಟದ ಮೇಲೆ ಕುಂತಾನ. ಅವ ಏನಂತಾನ, ಯಾರ ನೀನು, ಈ ಕಡೆ ಯಾಕೆ ಬರ್ಲಕತ್ತಿದ್ದಿ? ಇಲ್ಲಿ ತನಕ ಎಷ್ಟೋ ಮಂದಿ ಬಂದ್ರ ನನಗ ಖುಷಿ ಆಗ್ತಿತ್ತು. ಅವರನ್ನು ಕೊಲ್ಲಿ ಅವ್ರದೆಲ್ಲ ಸಂಪತ್ತು ದೋಚಿ ಅವ್ರ ಬೆರಳನ್ನ ಕಟ್ ಮಾಡಿ
ನನ್ನ ಕೊಳ್ಳಾಗ ಥರ ಮಾಡಿ ಹಾಕೋತಿದ್ದೆ, ಈಗ ನಿನ್ನ ನೋಡಿದ್ರೆ ನನಗ ಭಯ ಆಗ್ಲಕತ್ತದ, ಚಿಂತೆ ಆಗ್ಲಕತ್ತದ, ನೀನ್ ಯಾಕೆ ಬರ್ಲಕತ್ತಿದಿ, ನಿಲ್ಲು ಅಲ್ಲೇ ನಿಲ್ಲು ಅಂತ ಹೇಳ್ತಾನ. ಬುದ್ಧ ಚಲಿಸ್ಲಕತ್ತನ, ಅವ ಗುಡ್ಡದ ಮೇಲೆ ಕುಂತವೇನ್ ಹೇಳ್ತಾನ ಬುದ್ಧಗ ನಿಲ್ಲು ಅಂತಾನ. ಬುದ್ಧ ಏನ್ ಮಾಡ್ಲಕತ್ತಾನ, ಚಲಿಸ್ಲಕತ್ತಾನ. ಆದ್ರ ಬುದ್ಧ ಏನ್ ಹೇಳ್ದ, ನಾನು ಎಂದೋ ನಿಂತೀನಿ. ಚಲಿಸ್ತಾ ಇರೋ ಬುದ್ಧ ಹೇಳ್ತಾನ, ನಾ ಎಂದೋ ನಿಂತೀನಿ, ನೀನೇನ್ ಈಗ ನನಗೆ ನಿಲ್ಲು ಅಂತ ಹೇಳ್ತಿದಿ, ಆದ್ರ ನಿಲ್ಲಬೇಕಾದವನು ನೀನು ಅಂತಾನ. ಏನದರ ಅರ್ಥ? ನಿಲ್ಲಬೇಕಾದವನು ನೀನು. ಅವ ಕುಂತನವ, ಅವ ಚಲಿಸ್ತಾ ಇಲ್ಲ, ಅವನಿಗೆ ನಿಂದ್ರತ್ತ ಬುದ್ಧ ಹೇಳ್ತಾನ. ತಾನು ಚಲಿಸ್ಲಕತ್ತಾನ, ನಾನು ನಿಂತೀನಿ ಅಂತಾನ. ಬುದ್ಧನ ಮಾತಿನ ಅರ್ಥ ಏನು? ವ್ಯಾವಹಾರಿಕ ಜಗತ್ತಿನೊಳಗೆ ನಾ ಎಂದೋ ನಿಂತೀನೋ ಅಂತ. ಪರಮಾರ್ಥ ಜಗತ್ತಿನೊಳಗೆ ಚಲಿಸ್ಲಕತ್ತೀನಿ ನಾನು, ವ್ಯಾವಹಾರಿಕ ಜಗತ್ತಿನೊಳಗ ನಾ ಎಂದೋ ನಿಂತೀನಿ, ಅದರೊಳಗೆ ನಂದೇನು ಚಲನೆ ಇಲ್ಲ ವ್ಯಾವಹಾರಿಕ ಜಗತ್ತಿನೊಳಗ. ಮತ್ತೆ ನೀನು ವ್ಯಾವಹಾರಿಕ ಜಗತ್ತಿನೊಳಗೆ ರಾಗ ದ್ವೇಷಗಳಿಂದ ನೀನು ಏನೇನೋ ಕೊಲ್ಲೋದು ಬಡಿಯೋದು ಮಾಡ್ಲಕತ್ತಿದಲ್ಲ, ಅದನ್ನ ಬಂದ್ ಮಾಡಿ ನೀನು ನಿಲ್ಲು ಅಂತ ಹೇಳ್ತಾನ. ಅವನಿಗೇನು ಮಣ್ಣು ಅರ್ಥ ಆಗ್ಬೇಕ. ಮತ್ತೆ ನೀನು ಸಾಯ್ಬೇಕೆ ಅಂತ ಬಂದಿದೆ ಅಂತಂದ್ರ ಆಯ್ತು, ನಿನ್ನ ಕೊಲ್ತೀನಿ ಅಂತ ಬೆಟ್ಟ ಇಳಿದು ಬಂದು ನಿನ್ನ ಯಾರಿಗಿ ನಾನು ಇಲ್ಲಿ ತನಕ ಮಾತಾಡಿಸಿಲ್ಲ, ಸಮೀಪ ಒಂದು ಆತ್ಮೀಯವಾಗಿ ನನಗ ಅವರಿಗೆ ಒಂದು ಮಾತು ಇಲ್ಲ, ಏನೂ ಇಲ್ಲ, ನಾ ಏನ್ ಮಾಡ್ಬೇಕು ಅದೇ ಮಾಡೀನಿ. ಆದ್ರೆ ನಿನಗ ಒಂದು ಪ್ರಶ್ನೆ ಕೇಳ್ಬೇಕಂತ ನನ್ನ ಮನಸ್ಸು ಆಲಕತ್ತವ. ಏನ್ ಪ್ರಶ್ನೆ ಕೇಳ್ತಿ ಕೇಳೋ. ಬುದ್ಧ, ನಿನ್ನ ಕೊನೆ ಆಸೆ ಏನದ ಹೇಳು ಅಂತ. ನಿನ್ನ ಕೊನೆ ಆಸೆ ಏನದ ಹೇಳು ಅಂದಾಗ ಗೌತಮ್ ಬುದ್ಧ ಅತ್ಯಂತ ಶಾಂತವಾಗಿ ಆ ಗಿಡದೊಳಗಿನ ಒಂದೆರಡು ಎಲೆಗಳನ್ನ ಏನ್ ಮಾಡ್ಬೇಕು, ಉದುರಿಸ್ಕೊಂಡು ತಗೊಂಡು ಬಾ. ನನ್ನ ಆಸೆಯ ಅರ್ಧ ಭಾಗ ಅಷ್ಟೇ ಈಗ ಹೇಳ್ತೀನಿ, ಅದು ತಂದ ಮೇಲೆ ಇನ್ನೊಂದು ಅರ್ಧ ಭಾಗ ತಂದು ಕೊಟ್ಟ ಮೇಲೆ ಹೇಳ್ತೀನಿ. ಅದೇನು ದೊಡ್ಡಾಗದ, ಗಿಡದ ಎಲಿ ತರದ ಅಂತೇಳಿ ಹೋಗಿ ಕೈಯಾಗ ಖಡ್ಗನೆ ಇತ್ತು, ಗಿಡಕ್ಕೆ ರಪ್ಪ ಹೊಡೆದ, ಆ ಎಲಿಗಳು ಉದುರಿದ ಮೇಲೆ ಎಲಿಗಳು ತಂದು ಕೈಯಾಗ ಕೊಟ್ಟ, ತಗೋ ಯಾಡ್ಯಾಕ ಏಸ್ಬೇಕಾಷ್ಟು ತಗೋ ತಂದು ಬೊಗಿಸಿ ಎಲಿ ಹಿಡ್ಕೊಂಡು ಬಂದು ಬುದ್ಧನ ಮುಂದೆ ನಿಂತ. ಬುದ್ಧ ಅಷ್ಟೇ ಶಾಂತವಾಗಿ ನಕ್ಕೋತ ಹೇಳ್ತಾನ, ಇನ್ನು ಅರ್ಧ ಆಸೆ ಈಡೇರಿಸ್ಬಿಡು. ಏನು? ಅರ್ಧ ಆಸೆ ಈಡೇರಿಸಿದೆ, ಬಹಳ ಸಂತೋಷ. ಇನ್ನು ಅರ್ಧ ಆಸೆ ಈಡೇರಿಸ್ಬಿಡು. ಏನು? ಈ ಎಲಿಗಳು ಯಾವ ಟೊಂಗೆಯಿಂದ ಉದುರ್ಯಾವ ಅವಕ್ಕೆ ಹೊಳ್ಳಿ ಮತ್ತ ಹಚ್ಚಿಬಿಡು ಒಯ್ದು ಅಂತ. ಹೇ ಹುಚ್ಚ, ಎಲಿ ಉದುರಿದು ಯಾರ್ಯಾರ ಗಿಡಕ್ಕೆ ಹಚ್ತಾರೆ ಮತ್ತ ಅದು ಹತ್ತವೇನು? ಅಲ್ಲ, ನೀನು ದೊಡ್ಡ ಅನಿಸ್ಕೋಬೇಕು, ನಿಮ್ಮ ಆತ್ಮ ಅನಿಸ್ಕೋಬೇಕು ಅಂತಂದ್ರ ಈ ಎಲಿಗಳು ಹಚ್ಚಿದ್ರ ಮಹಾತ್ಮ ಅನಿಸ್ಕೊತಿದೆ. ನೀ ಗಿಡದನು ಎಲ್ಲ ಎಲಿಗಳು ಉದುರಿಸಿದ್ರು ನಿನಗೆ ಯಾರು ಮಹಾತ್ಮ ಅನ್ನಂಗಿಲ್ಲ. ಏನದರ ಅರ್ಥ ಅಂತಂದ್ರೆ, ಈಗ ನಿನ್ ಕೊಳ್ಳಗೇನು ಬೆರಳುಗಳು ಕಟ್ಟಿಕೊಂಡು ಹಿಂಗ ಸರ ಹಾಕೊಂಡಿದಲ್ಲ, ಈಗ 1000 ಮಂದಿ ಕೊಲ್ಲಿದಿ, ಇನ್ನ 10,000 ಮಂದಿಗೆ ಕೊಲ್ಲಿದ್ರು ಜಗತ್ತಿನಾಗ ಜನ ನಿನಗೇನಂತಾರ? ದುಷ್ಟ ಅಂತಾರ, ಅಪಾಯಕಾರಿ ವ್ಯಕ್ತಿ ಅಂತಾರ. ನಿನ್ನ ಬಗ್ಗೆ ಯಾರ ಮನಸ್ಸಿನಾಗೂ ಕೆಟ್ಟ ಭಾವನೆ ಇಲ್ಲ, ಇದು ಒಳ್ಳೆ ಭಾವನೆ ಇಲ್ಲ. ನಿನ್ನ ಬಗ್ಗೆ ಕೆಟ್ಟ ಭಾವನೆನೇ ಆದ. ನೀನು ಸ್ಟ್ರಾಂಗ್, ಶಕ್ತಿವಂತ, ನಾನು ಬಲಿಷ್ಠ ಅಂತೇಳಿ ನೀ ಜಗತ್ತಿಗೆ ತೋರಿಸ್ಕೊಳಕ ನೀನು ಇಂಥ ದಾರಿ ಹಿಡಿದಿದಿ. ಇದರ್ಲಿಂತ ನೀನು ಯಾರು ಗೌರವಿಸಂಗಿಲ್ಲ, ನಿನ್ನ ಶಕ್ತಿಯನ್ನು ಯಾರು ಗೌರವಿಸಂಗಿಲ್ಲ. ಮಂದಿಗೆ ಕೊಲ್ಲಿದ್ರ ನೀನು ದೊಡ್ಡ ಅನಿಸ್ಕೊಳ್ಳಲ್ಲ. ಮತ್ತೇನ್ ಮಾಡಬೇಕು? ಯಾರ್ಯಾರೇ ಸಾಯ್ತಿದ್ರು, ಯಾರ್ಯಾರ ಕಷ್ಟದಾಗ ಇದ್ರು ಅಂತಂದ್ರ ಅವ್ರಿಗೆ ಬದುಕಿಸ್ಬೇಕು, ಅವ್ರಿಗೆ ಸಹಾಯ ಮಾಡಬೇಕು, ಅವಾಗ ನೀ ದೊಡ್ಡ ಅನಿಸ್ಕೋತಿ ನೋಡಪ್ಪ ಅಂತಂದ ಬುದ್ಧ. ಇದು ನನಗೆ ಯಾರು ಹೇಳೇ ಇಲ್ಲಲ್ಲ ಅಂದೇವ.
ನಾನು ಬಲಿಷ್ಠ, ಎತ್ತರ, ಸ್ಮಾರ್ಟ್, ಚಂದದಿನಿ, ಮತ್ತು ನಾನು ದೊಡ್ಡ ಅನ್ಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನನಗೊಬ್ರು ಹಿಂಗ್ ಸಜೆಷನ್ ಕೊಟ್ರು, 1,000 ಮಂದಿ ಕೊಲ್ಲಿ ಅವ್ರ ಬೆರಳು ನೀನ್ ಕೊಳ್ಳಾಗ ಹಾಕೊಂಡ್ಬಿಡು, ನಿನ್ ಶಕ್ತಿ ಗೊತ್ತಾಗ್ತದ ಜಗತ್ತಿಗೆ, ನೀ ಸ್ಟ್ರಾಂಗ್ ಅಂತೇಳಿ ಗೊತ್ತಾಗ್ತದ ಅಂತ ಹೇಳ್ಯಾರ. ನಾನು ಅದೇ ಮಾಡ್ಕೊತ ಕೂತೀನಿ. ಆದ್ರೆ ಸಾಯಿಸಿದ್ರೆ ದೊಡ್ಡ ಮಾತನ ಅಂತೇಳಿ ಅವ್ರು ಹೇಳಿದ್ದಕ್ಕೆ ನಾನು ಹಿಂಗ್ ಮಾಡ್ಕೊತ ಕೂತೀನಿ. ಆದ್ರೆ ಸಾಯಿಸಿದ್ರೆ ದೊಡ್ಡ ಅನಿಸ್ಕೊಳ್ಳಲ್ಲ, ದುಷ್ಟ ಅನಿಸ್ಕೋತೀನಿ. ಬದುಕಿಸಿದ್ರೆ ಮಹಾತ್ಮ ಅನಿಸ್ಕೋತೀನಿ ಅನ್ನೋದು ಈಗ ನಿನ್ನಲಿಂತ ಕಲ್ತೆ ನಾನು. ಹೀಗಾಗಿ ನಾನು ಬದುಕಿದರೆ ಯಾರ್ಯಾರ ಕಷ್ಟದಾಗದಾರೋ ಅವ್ರಿಗೆಲ್ಲ ಸಹಾಯ ಮಾಡಂತ ಕೆಲಸ ಇನ್ನು ಮುಂದೆ ನಾನು ಸ್ಟಾರ್ಟ್ ಮಾಡ್ತೀನಿ. ನಿನ್ನ ಪಾದ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅಂಥೇಳಿ ಗೌತಮ ಬುದ್ಧಗೆ ತನ್ನ ಆಯುಧಗಳನ್ನ, ತನ್ನ ಬೆರಳಿನ ಅದು ಮಂಗುಲಿ ಮಾಲೆಯ ಸರವನ್ನ ಬುದ್ಧನ ಪಾದಕ್ಕಿಟ್ಟು ಬಿದ್ದು ಹೊಳ್ಳ್ಯಾಡಿ ಅಳ್ಳಕತ್ಬಿಟ್ಟ. ಇದು ಗೊತ್ತಿರ್ಲಾರ್ದನ ಏಸ್ ಮಂದಿಗೆ ಕೊಲ್ಲಿಬಿಟ್ಟೆ ನಾನು, ಪಶ್ಚಾತ್ತಾಪ ಪಡ್ಲಕತ್ತಾನ, ದುಃಖ ಪಡ್ಲಕತ್ತಾನ ಅಂಗುಲಿ ಮಾಲ. ಹಿಂದಾಗಿದ್ದಾಯ್ತು, ಮರ್ತು ಬಿಡು, ಮುಂದೆ ಚಂದಿರ ನಡಿ. ಅವ ಬುದ್ಧ ಏನನ್ನು ನೋಡ್ದ? ಬುದ್ಧ ತನ್ನೊಳಗಿನ ಆತ್ಮವನ್ನು ನೋಡ್ದ. ಅಂಗುಲಿಮಾಲನೊಳಗಿನ ಆತ್ಮವನ್ನು ನೋಡಿದನ, ಏನು ಅಂಗುಲಿಮಾಲನ ವ್ಯವಹಾರವನ್ನ ನೋಡಿದನ? ಆತ್ಮವನ್ನು ನೋಡಿ ವ್ಯವಹಾರ ಮಾಡದ, ಹೌದಿಲ್ಲ? ಅಂಗುಲಿಮಾಲನ ಆತ್ಮವನ್ನ ನೋಡಿ ವ್ಯವಹಾರ ಮಾಡಿದ್ದಕ್ಕ ಬುದ್ಧನನ್ನೇ ನೋಡಿದನೇ ಹೊರತು ಅಂಗುಲಿಮಾಲನನ್ನು ನೋಡ್ಲಿಲ್ಲ. ತನ್ನನ್ನೇ ಅವನೊಳಗೆ ನೋಡ್ಕೊಂಡ. ಬುದ್ಧನ ಕಣ್ಣಿಗೆ ಎಲ್ಲರೂ ಬುದ್ಧರಾಗೆ ಕಾಣಬೇಕು. ಮಹಾದೇವಿ ಕಣ್ಣಿಗೆ ಎಲ್ಲರೂ ಮಹಾದೇವಿ ಹಂಗೆ ಕಾಣಬೇಕು. ಎಲ್ಲರೂ ನಿಮ್ಮನ್ನು ನೀವು ಹೆಂಗ ಪ್ರೀತಿ ಮಾಡಿ ಕಾಳಜಿ ಮಾಡ್ಕೋತೀರಿ, ನಿಮ್ಮಂಗೆ ಎಲ್ಲರನ್ನೂ ನೋಡ್ಕೋಬೇಕು. ಅವ್ರು ಎಂಥವ್ರು ಯಾಕಿರಲ್ಲ. ಇದು ಬರ್ಬೇಕು. ಬುದ್ಧ ಅಂಗುಲಿಮಾಲನೊಳಗಿನ ಬುದ್ಧನನ್ನು ನೋಡ್ಲಿಲ್ಲ, ಅಂಗುಲಿಮಾಲನೊಳಗಿಂದು ವ್ಯವಹಾರ ನೋಡ್ಲಿಲ್ಲ, ಅವ ಬುದ್ಧನನ್ನೇ ನೋಡ್ದ. ಬುದ್ಧನನ್ನೇ ನೋಡಿ ವ್ಯವಹರಿಸಿದಾಗ ಆ ಅಂಗುಲಿಮಾಲ ಹೋಗಿ ಮಹಾತ್ಮ ಆದವ. ಅವಾಗೇನಾಯ್ತು, ಅವನಿಗೆ ಕರ್ಕೊಂಡು ಹೋದ್ರು, ಹೆಗಲ ಮೇಲೆ ಕೈ ಹಾಕೊಂಡು, ಅಂಗುಲಿಮಾಲಾಗ ಹೆಗಲ ಮೇಲೆ ಕೈ ಹಾಕೊಂಡು ಫ್ರೆಂಡ್ಗತ್ಲೆ ದೋಸ್ತಿ ಮಾಡ್ಕೊಂಡು ಜೋಕ್ ಮಾಡ್ಕೋತ ಮಾತಾಡ್ಕೋತ ಹೊಂಟ್ರು. ಅವನ ಟೀಚರ್ ಒಂದು 25-30 ಮಂದಿ ಅಲ್ಲಿ ಡೈರೆಕ್ಟ್ ಕೂತಿದ್ರು. ಏನ್ ಡೇಂಜರ್ ಅದನಪ್ಪ ಇವ ಬುದ್ಧ, ಹೋಗಿ ಅಂಗುಲಿಮಾಲಾಗ ನೋಡಿ ಹೆಗಲ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಬರ್ಲಕತ್ತನ, ಏನ್ ಜಾದು ಮಾಡಿಬಿಟ್ನ ಏನೋ ನೋಡಪ್ಪ ಅವನಿಗೆ ಅಂತ. ಹಾಕೋ ಬಟ್ಟೆ ಹಾಕೋ, ಏನ್ ಜಾದು ಮಾಡ್ಯಾನ ಏನೋ ನೋಡಪ್ಪ ಅಂತ. ಆಮೇಲೆ ಮುಂದೇನಾಯ್ತು, ಬುದ್ಧ ನನ್ನ ಹತ್ರ ನೀನು ಇರ್ಬೇಕಾದ್ರ ಇಲ್ಲಿ ಯಾರು ದುಡ್ದು ಹಾಕಂಗಿಲ್ಲ, ಭಿಕ್ಷೆ ಬೇಡಬೇಕು ಅಂತ ಹೇಳ. ಭಿಕ್ಷೆ ಬೇಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಭಿಕ್ಷಾ ಪಾತ್ರೆ ತಗೋ, ಊರೆಲ್ಲ ಅಡ್ಡಾಡಿ ಭಿಕ್ಷೆ ಬೇಡ್ಕೊಂಬ ಹೋಗಂತ. ಆಯ್ತು. ಅವ ಭಿಕ್ಷ ನೋಡ್ರಿ, ಅಷ್ಟು ಮಂದಿ ಕೊಲ್ಲಿ ಅಂತ ದುಷ್ಟ ಇದ್ದವ ಇವನ್ ಬಲ್ಲಿ ಬಂದು ಸರೆಂಡರ್ ಆಗಿ ಭಿಕ್ಷೆ ಬೇಡ್ಲಕ್ ತಯಾರ. ಪರಿವರ್ತನೆ ಆಗಿ ಭಿಕ್ಷೆ ಬೇಡಟ್ ಪೂರ್ತಿ ಕರಗಿಬಿಟ್ಟವ. ಅದಕ್ಕೆ ಭಿಕ್ಷೆ ಬೇಡೋದ್ರಿಂದ ಅಹಂಕಾರ ಕಡಿಮೆ ಆಗ್ತದ. ಅದಕ್ಕೆ ಒಂದೇನ್ ಪದ್ಧತಿ ಇಟ್ಟಾರ ಮೊದಲಿನವರು, 5 ಮನೆಯವರು ಭಿಕ್ಷೆ ಬೇಡ್ಬೇಕಂತ. ದೇವ್ರಿಗೆ ಹೋಗ್ತೀವಿ ಅಂತೇಳಿ ಅವ್ರಿಗೆ 5 ಮನಿ ಭಿಕ್ಷೆ ಬೇಡ, ದೇವ್ರಿಗೆ ಹೋಗೋರದೀವ್ರಿ, ಏನಾರ ಕೊಡ್ರಿ ಅಂತೇಳಿ 5 ಮನಿಗೆ ಭಿಕ್ಷೆ ಬೇಡೋದು ಒಂದು ರೂಢಿ ಇಟ್ಕೋಬೇಕಂತ. ಅಂದ್ರೆ ಮನುಷ್ಯನೊಳಗೆ ಅಹಂಕಾರ ಕಡಿಮೆ ಆಗಬೇಕು. ಹಂಗ ಇವ ಭಿಕ್ಷೆ ಬೇಡಂಗ ಆಗ್ಬಿಟ್ಟ. ಇವ ಭಿಕ್ಷೆ ಬೇಡಂಗ ಆದಾಗ ಬುದ್ಧ ಏನು ಡಿಕ್ಲೇರ್ ಮಾಡ್ತಾನ, ಬುದ್ಧನ ಪೀಠಕ್ಕ ಉತ್ತರಾಧಿಕಾರಿ ಯಾರು? ನಾನಾತೀನಿ ನೀನಾತೀನಿ ಅಂತೇಳಿ ನೀವೇನು ಶಿಷ್ಯರು, ನನ್ನಿಂದ ಬೆನ್ನು ಹತ್ತಿದವರು, ನಿಮ್ಮ ಪೈಕಿ ಯಾರೇ ಆಗ್ಬೇಕಂತೇಳಿ ಅಪೇಕ್ಷೆ ಪಟ್ಟಿದ್ರಿ ಅಂತಂದ್ರ ಅದನ್ನೆಲ್ಲ ಮರ್ತು ಬಿಡ್ರಿ. ಇನ್ನು ಮುಂದೆ ನನ್ನ ಬುದ್ಧನ ಪೀಠಕ್ಕ ಅಂಗುಲಿಮಾಲನೇ ಉತ್ತರಾಧಿಕಾರಿ ಅಂತಂದ್ರು. ಅಂಗುಲಿಮಾಲನೇ ಉತ್ತರಾಧಿಕಾರಿ ಅಂದ ಕೂಡ್ಲೇನೆ
ಬಿಟ್ಬಿಡು. ಅಂಗುಲಿ ಮಾಲನೆ ಏನ್ರಿ? ಹ್ಞೂ ರೀ. ಅಂಗುಲಿ ಮಾಲ ಅಂದು ಇದು ಮುಗಿಸಮ್ಮ, ನಾಳೆ ಹೇಳಮ್ಮ. ಅದೇ ಇನ್ನೊಂದು 5-10 ನಿಮಿಷನಾಗ ಮುಗಿತದ. ಅದೇ ಹೇಳಕ್ಕೆ. ಇಲ್ಲ, ಈಗ ಮುಗಿಸ್ರಿ ಅಂತೀರಿ, ಅಲ್ಲಿಗೆ ಹೋಗ್ಬೇಕತ್ತೀರಿ. 2 ಲೀಟ್ರ್ ಆಗಂಗಿಲ್ಲ. ಮುಗಿಸಿ ಉಳಿದದ್ ನಾಳೆ ಹೇಳಮ್ಮಂದ್ರೆ ಹೇಳಮ್ಮ. ಕುಂತೀರ ಅಂತ ಹೇಳಕತ್ತೀನಿ ನಾನು. ಮತ್ತ ನೀವು ಬೇಡ ನಾಳೆ ಹೇಳಮ್ಮಂದ್ರೆ ಇದು ಮುಂದಿನ ಭಾಗ ನಾಳೆಗೆ ಹೇಳಮ್ಮ. ಅದೇನು ಅರ್ಜೆಂಟ್ ಇರಲ್ಲ ಇದು. ನಿಮ್ಗೆ ಅಲ್ಲಿ ಹೋಗೋದು ಹೋರಿ. ಆಯ್ತು, ಬಂದ್ ಮಾಡಮ್ಮ. ಇದು ಮುಗಿಸ್ಬಿಡಮ್ಮ. ಉಳಿದದ್ದು ನಾಳೆ ಕಂಟಿನ್ಯೂ ಮಾಡಮ್ಮ. ನೀವು ತಣ್ಣ ಕೂತಿರತ್ತೇಳಿ ಒಂದು ಒಳ್ಳೆ ಚಾಪ್ಟರ್ ತಗೊಂಡು ಕುಂತೀನಿ ಹೇಳಕ್ಕ. ಇದು ಎಷ್ಟು ಬೆಸ್ಟ್ ಇದ್ರು ಇದಕ್ಕಿಂತ ಬೆಸ್ಟ್ ಇನ್ನೂ ಒಂದು ಅದಲ್ಲ ನಿಮಗ. ಅದೇ ಬೆಸ್ಟ್ ನಿಮಗ. ಆಯ್ತಾಯ್ತು, ಹೋಗಿ ಬರ್ರಿ, ಒಳ್ಳೇದಾಗಿ. ಓಕೆ. ನೀವು ಅದು ಉಳಿದು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಇದು ಯಾವುದು ವೇದಾಂತ ಪ್ರವಚನ ಯಾವಾಗ ನೆಕ್ಸ್ಟ್ ಮತ್ತೆ ಯಾವಾಗ ಇರ್ತದಲ್ರಿ ಇದು? ಮತ್ ನೆಕ್ಸ್ಟ್ ಮಂಗಳವಾರ ತನಕ ಅದು ನಿಂಗೆ ನೆನಪಿಟ್ಕೋರಿ. ಮತ್ ಬುದ್ಧನ ಪಾಠ ಮಂಗಳವಾರ ತನಕ ಚಾಲು ಮಾಡೋಣ ಮತ್ತೆ. ಓಕೆ, ಎಲ್ಲರಿಗೂ ಒಳಿತಾಗಲಿ. ಶರಣ ಶರಣ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಶರಣ ಶರಣ. ಶರಣ ಶರಣ.